ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೇ ಸಂಧಿ ಒಳಗೆ ಮೊದಲನೇ ಸೂತ್ರ ನಡೆದದ. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ನಿಜಗೊಂಡ್ರು. ಇಂದಿನ ವಿಚಾರದಲ್ಲಿ ಕೂಡ ಇಷ್ಟ ದೇವತೆಯ ಒಂದು ಮಂಗಲವನ್ನು ಮಾಡಿ ನಂತರ ಈಗ ನಾವು ಒಂದನೇ ನುಡಿ ನೋಡೋಣ. ಶ್ರೀ ಸದ್ಗುರುಗಳನ್ನು ಕುರಿತು ಆಶೀರ್ವಾದ ರೂಪ ಮಂಗಲವನ್ನು ಮಾಡ್ತಾರೆ. ಇವತ್ತು ಒಂದನೆಯ ನುಡಿಯಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಭಾಳಷ್ಟು ಅದ್ಭುತವಾದಂತಹ ವಿಚಾರಗಳು. ಸೂತ್ರ ಪರತರ ಆನಂದಮಯ ಗುರುಶಂಭು ಪದವೆನ್ನ ಶಿರದೋಳಿರುತ್ತಿರಿಕೆ ನಿಜ ಕರುಣದಿಂದೆ ಅನ್ನುವಂಥ ಸೂತ್ರ ನಾವು ಒಂದನೆಯ ನುಡಿಯಲ್ಲಿ ನೋಡೋಣ. ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸಗು ನೋಡ್ರಿ ತೆರೆ ಮಸುಗುತ್ತ ಆಗಳು ಬೆಳಗುತಿಹ ನಿನ್ನ ಕಡೆಗಣ್ಗಳಿಗೆ ಸಂತಸವ ಅಖಿಳರ್ಗೆ ಅಂತ ಹೇಳುವಂಥದ್ದು. ಏನು ಹೇಳ್ತಾರೆ? ಶ್ರೀ ಗುರುವೇ ಅಂದ್ರೆ ಷಡ್ಗುಣ ಐಶ್ವರ್ಯದಿಂದ ಕೂಡಿದಂಥ ಗುರುವರ್ಯನೇ ಅಂತ ಅರ್ಥ. ನಿಜ ಸುಖದ ಸಾಗರವೇ ತೆರೆ ಮಸುಗುತ್ತ ಆಗಳು ನೋಡ್ರಿ. ಆಗಳು ಅಂದರೆ ಯಾವಾಗಲೂ, ಮಸುಗುತ್ತ ಅಂದರೆ ಒಂದನ್ನೊಂದು ಈ ಒಂದ್ರ ಮೇಲೆ ಒಂದು ಅಪ್ಪಳಿಸ್ತಿರ್ತಾರೆ ನೋಡ್ರಿ, ನೀರಿನ ತೆರೆ ಹಂಗೆ. ಯಾಕಂತಂದ್ರೆ ಇಲ್ಲಿ ಹೇಳ್ತಾರೆ ಅಣಿಮಾದಿ ಅಷ್ಟೈಶ್ವರ್ಯದಿಂದಲೂ ಅಂದ್ರೆ ಅಣಿಮಾದಿ ಅಣಿಮ ಮಹಿಮ ಗರಿಮ ಪ್ರಕಾಮ್ಯ ಈಶತ್ವ ವಶಿತ್ವ ಅಂತೀವಿ, ಅಷ್ಟಸಿದ್ಧಿಗಳು ಇವೆಲ್ಲವುಗಳ ಐಶ್ವರ್ಯದಿಂದಲೂ ಮತ್ತು ಈ ಬ್ರಹ್ಮವಿದ್ಯೆ ಅನ್ನುವಂಥ ಸಂಪತ್ತಿನಿಂದ ಕೂಡಿದಂಥ ಸದ್ಗುರುವೇ ಅಂತ ಅರ್ಥ. ಅದಕ್ಕೆ ಇಲ್ಲಿ ಇಂಥ ಒಂದು ಬ್ರಹ್ಮವಿದ್ಯಾ ರೂಪ ಸಂಪತ್ತಿನಿಂದ ಕೂಡಿದಂಥ ಸದ್ಗುರುವೇ ನಿನ್ನ ಆನಂದ ಹೆಂಗಿರ್ತದೆ, ಆನಂದಮಯವಾದಂಥ ಸ್ವರೂಪ ಸದ್ಗುರುವಿಂದು ಸಮುದ್ರ ರೂಪದಿಂದ ಕೂಡಿದಂಥದ್ದು, ಅಂದರೆ ಸಮುದ್ರ ಉಪಾಧಿಯಿಂದ ಕೂಡಿದಂಥದ್ದು, ಸದೃಶ್ಯವಾಗಿರುವಂಥದ್ದು. ಯಾವ ರೀತಿ ಸಮುದ್ರದ ಗಾಳಿ ಬಂದಾಗ ತೆರೆಗಳು ಒಂದಕ್ಕೊಂದು ಅಪ್ಪಳಿಸ್ತಾವಲ್ಲ, ಯಾಕಂದ್ರೆ ಹಿಂಗೆ ಈ ದಂಡಿಗೆ ನಿಂತು ಸ್ನಾನ ಮಾಡ್ತಾ ಇರ್ತಾರೆ. ಆ ದಂಡಿಗೆ ನಿಂತು ಸ್ನಾನ ಮಾಡಬೇಕಾದಾಗ ಸಮುದ್ರದ ನೀರಿನ ಅಲೆಗಳು ಅಂದ್ರೆ ತೆರೆಗಳು ಬಂದು ಒಂದ್ರ ಮೇಲೆ ಒಂದು ಒಂದರಿಂದ ಒಂದು ಹಿಂಗೆ ಅಪ್ಪಳಿಸ್ತಾ ಬಂದು ಆ ಸ್ನಾನ ಮಾಡೋರಿಗೆ ನೀರು ಹಿಂಗೆ ಟಚ್ ಆಗ್ತಾವೆ ನೋಡ್ರಿ. ಸಮುದ್ರ ದಂಡಿ ಒಳಗೆ ಸ್ನಾನ ಮಾಡೋರಿಗೆ ಆ ನೀರಿನ ತೆರೆ ಹಿಂಗೆ ಒಂದ್ರ ಮೇಲೆ ಒಂದು ಬಂದು ಹಿಂಗೆ ಅಪ್ಪಳಿಸ್ತದೆ. ಅವಾಗ ಭಾಳಷ್ಟು ಆನಂದ ಆಗ್ತದೆ. ಸ್ನಾನ ಮಾಡಬೇಕಾದಾಗ ಆ ನೀರು ಬಂದು ಆ ರೀತಿ ಕೊಡ್ತಾವೆ, ಸ್ಪರ್ಶ ಮಾಡ್ತಾವೆ. ಹಾಗೆ ಅದೇ ಪ್ರಕಾರ ಬ್ರಹ್ಮಾಕಾರ ವೃತ್ತಿಯಿಂದ ಕೂಡಿದಂಥ ಸದ್ಗುರು ಬ್ರಹ್ಮಾಕಾರ ರೂಪ, ಆ ವೃತ್ತಿ ರೂಪ ವಾಯುವಶದಿಂದ ಆನಂದ ರೂಪ ತೆರೆಗಳೆದ್ದು, ಆನಂದದ ರೂಪದ ಒಂದು ತೆರೆಗಳು ಎದ್ದು
ಒಂದಕ್ಕಿಂತ ಒಂದು ಮುಂದೆ ಬಂದು ನಿನ್ನ ಕೃಪಾ ಕಟಾಕ್ಷ ಅಂಥ ಒಂದು ಆನಂದ ಸದ್ಗುರುವಿನಲ್ಲಿ ಇರ್ತದೆ. ಆ ಬ್ರಹ್ಮಾಕಾರ ಒಂದು ವೃತ್ತಿ ರೂಪ ಅದು ಹೆಂಗೆ ಸಮುದ್ರದಲ್ಲಿ ಅಲೆಗಳು ಒಂದಕ್ಕಿಂತ ಒಂದು ಮುಂದೆ ಬರ್ತಾವ, ಬಂದು ಹೆಂಗೆ ಸ್ನಾನ ಮಾಡೋರಿಗೆ ಅಪ್ಪಳಿಸ್ತಾವ, ಅದೇ ರೀತಿ ಬ್ರಹ್ಮಕಾರ ರೂಪದ ಒಂದು ವೃತ್ತಿ ಏನಿರ್ತದ, ಆ ವೃತ್ತಿ ವಾಯುವಶದಿಂದ ಆನಂದ ರೂಪದ ಒಂದು ತೆರೆಗಳು ಎದ್ದು ಒಂದಕ್ಕೊಂದು ಮುಂದೆ ಬಂದು ನಿನ್ನ ಕೃಪಾ ಕಟಾಕ್ಷ ರೂಪದಿಂದ ಹೊರಬಿದ್ದು, ಅಂದ್ರೆ ಒಂದು ಕಣ್ಣಿನ ಕುಡಿನೋಟದಿಂದ ಹೊರಗೆ ಬಿದ್ದು ಆನಂದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಿಮ್ಮ ಕೃಪಾ ಕಟಾಕ್ಷ ರೂಪದಿಂದ ಹೊರಬಿದ್ದು ನಮ್ಮೆಲ್ಲರನ್ನ ಏನು ಅಲ್ಲಿ ಅವಲೋಕಿಸಿ, ಅಂದರೆ ನೋಡಿ, ನಿನ್ನ ಕಣ್ಣಿನ ಕುಡಿನೋಟದಿಂದ ನಮ್ಮನ್ನೆಲ್ಲ ನೋಡಿ ಈ ಭವತಾಪವನ್ನು ದೂರ ಮಾಡಿ ನಿಜಾನಂದವನ್ನು ಉಂಟು ಮಾಡಲಿಪ್ಪ ಅಂತ ಕೇಳ್ಕೊಳ್ಳುವಂಥದ್ದು. ಯಾಕಂದ್ರೆ ನಿನ್ನ ಒಳಗಡೆ ಏನಿರ್ತದೆ ಬ್ರಹ್ಮಾನಂದ ಏನಿರ್ತದ, ಆ ಆನಂದದ ಒಂದು ಕೃಪಾ ಕಟಾಕ್ಷದಿಂದ ಬಂದು ನಮ್ಮನ್ನೆಲ್ಲ ಅವಲೋಕಿಸಿ ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡುವಂಥದ್ದು ಆಗಲಿಪ್ಪ ತಂದೆ ಅಂತ ಸದ್ಗುರುವಿಗೆ ಕೇಳ್ಕೊಳ್ಳುವಂಥದ್ದು ನೋಡ್ರಿ. ಶಿಷ್ಯ ಸ್ವಲ್ಪ ಇಲ್ಲಿ ಕೇಳತ್ತಾನೆ ಹೆಂಗಂದ್ರೆ, ಶ್ರೀ ಗುರುವೇ, ಈ ಪದಕ್ಕೆ ಈಗ ಅಣಿಮಾದಿ ಅಷ್ಟ ಐಶ್ವರ್ಯದಿಂದ ಈ ಬ್ರಹ್ಮವಿದ್ಯೆ ರೂಪ ಸಂಪತ್ತಿನಿಂದಲೂ ಕೂಡಿರ್ತಾನ ಅಂತ ಹೇಳಿದ್ರಿ ನೀವು ಸದ್ಗುರುವಿಗೆ. ಅಣಿಮಾದಿ ಸಿದ್ಧಿಗಳಿರ್ತಾವ, ಅಷ್ಟ ಐಶ್ವರ್ಯದಿಂದ ಕೂಡಿರ್ತಾನ ಮತ್ತು ಬ್ರಹ್ಮವಿದ್ಯಾ ರೂಪ ಸಂಪತ್ತಿನಿಂದ ಕೂಡಿರ್ತಾನ ಅಂತ ನೀವು ಹೇಳಿದ್ರಿ. ಆದ್ರೆ ಗುರುಗಳಲ್ಲಿ ಐಶ್ವರ್ಯನ ತೋರಂಗಿಲ್ಲಲ್ರಿ. ನಮ್ಮ ಕಣ್ಣಿಗೆ ಕಾಣಬೇಕಾಗಿತ್ತು ಐಶ್ವರ್ಯ. ಮತ್ತು ಬ್ರಹ್ಮವಿದ್ಯೆಗೆ ನಾವು ಸಂಪತ್ತು ಅನ್ನುವಂಥದ್ದು ನಾನು ಎಲ್ಲಿ ಕೇಳೇ ಇಲ್ಲ ನಾವು ಅಂತ ನೀವು ಹೇಳೋದು ಭಾಳ ಆಶ್ಚರ್ಯ ಆಗ್ತದೆ ರೀ ಗುರುಗಳೇ ಅಂತ ಶಿಷ್ಯ ಕೇಳಿದರೆ. ಯಾಕಂತಂದ್ರೆ ಅಂಥ ಒಂದು ಸಂಪತ್ತು ಅಂತ ಹೇಳ್ತೀರಿ ಸದ್ಗುರುನಾಥ. ಅಣಿಮಾದಿ ಅಷ್ಟ ಐಶ್ವರ್ಯದಿಂದ ಕೂಡಿದಂತಹ ಸದ್ಗುರು ಅದನ್ನಂತ ಹೇಳ್ತೀರಿ, ನಮಗೇನು ಕಾಣಂಗೇ ಇಲ್ಲ ಅವನ ಹತ್ರ. ಅದು ಅವ್ರ ಹತ್ರ ಏನಿರ್ತದೆ ಹಂಗೆ ಅನ್ನೋಕೆ. ಮತ್ತು ಅದು ನಮ್ಗೆ ಐಶ್ವರ್ಯ ತೋರೋದೇ ಇಲ್ಲ ಅವ್ರ ಹತ್ರ ನಮಗೆ. ಅದಕ್ಕೆ ಈ ರೀತಿ ಬ್ರಹ್ಮವಿದ್ಯೆಗೆ ಸಂಪತ್ತು ಅನ್ನುವಂಥದ್ದು ನಾನು ಎಲ್ಲೂ ಕೇಳಿಲ್ಲ ರೀ ಅಂತ ಶಿಷ್ಯ ಅಂದರೆ, ಇಲ್ಲಿ ಇದೇನು ಆಶ್ಚರ್ಯ ಅಲ್ಪ. ಗುರುಗಳು ಈಶ್ವರನ ಆತ್ಮರೂಪವಾಗಿರುವುದರಿಂದ ಈಶ್ವರನಿದ್ದ ಅಣಿಮಾದಿಗಳು ಈತನವೇ ಅದಾವ. ಅದು ಹೆಂಗದನ ಈಶ್ವರನ ಸ್ವರೂಪ ಅದನ್ನತ. ಈಶ್ವರನ ಸ್ವರೂಪ ಆಗಿಬಿಟ್ಟನ, ಅಜ್ಞಾನ ಎಲ್ಲ ಹೋಗ್ಬಿಟ್ಟದ ಆತನ ಬಲ್ಲಿ. ಮತ್ತು ಅದು ಹೋದಾಗ ಆತ ಏನಾಗ್ತಾನೆ? ಈಶ್ವರನೇ ಆಗಿರ್ತಾನೆ, ಈಶ್ವರನ ಸ್ವರೂಪನೇ ಆತ ಇರ್ತಾನೆ. ಹಾಗಾಗಿ ಅಣಿಮಾದಿಗಳು ಈತನವೇ ಅದಾವ, ಎಲ್ಲ ಈತನ ಹತ್ರ ಇರ್ತಾವೆ. ಅದಕ್ಕೆ ಇಲ್ಲಿ ಕೂಡ ಆ ಜ್ಞಾನಿ ನನ್ನ ಆತ್ಮನೇ ಇದ್ದಾನಂತ ತಿಳಿ. ಹಿಂಗೆ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾನ. ಹೆಂಗೆ ಹೇಳಿದಾರ? ಜ್ಞಾನಿ ನನ್ನ ಆತ್ಮನೇ ಇದ್ದಾನ, ನಾನು ಬೇರೆ ಅಲ್ಲ ಆತ ಬೇರೆ ಅಲ್ಲ ಅಂತ ಭಗವಂತ ಹೇಳಿದಾನ. ಯಾರು? ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಾನ. ಈ ರೀತಿ ಗುರುಗಳು ಸ್ವರೂಪ ದೃಷ್ಟಿಯಿಂದ ವಿಚಾರ ಮಾಡಿದರೆ ಅವರು ಸಕಲ ಐಶ್ವರ್ಯ ಸಂಪನ್ನರದರವರು ನೋಡ್ರೆ. ಸಕಲ ಐಶ್ವರ್ಯ ಏನಿಲ್ಲ ಅಂತೀರಿ ಅವ್ರಿಗೆ ಮನಸ್ಸು ಮಾಡಿದ್ರೆ. ಸಿದ್ಧಾರೂಢರು ಮನಸ್ಸು ಮಾಡಿದ್ರೆ ಅವ್ರಿಗೆ ಯಾರ್ಯಾರು ತೊಂದರೆ ಕೊಟ್ಟಾರ, ಎಷ್ಟು ತೊಂದರೆ ಕೊಟ್ಟರು, ಒಬ್ಬರಿಗೆ ಏನೂ ಅನ್ನಲಿಲ್ಲ. ಯಾಕಂದ್ರೆ ಅವರಿಗೆ ಆ ಶಕ್ತಿ ಇರಲಿಲ್ಲೇನೋ, ಇತ್ತು. ಯಾಕಂದ್ರೆ ಅವು ಯಾವ ಬಳಸ್ಕೊಳ್ಳಿಲ್ಲ ಅವ್ರಿಗೆ. ಅಣಿಮಾದಿ ಸಿದ್ಧಿಗಳು ಇರಲಿಲ್ಲನ ಅವರಿಗೆ. ಬರೇ ಸಿಟ್ಟು ಗಣ್ಣಿಲೆ ಹಿಂಗೆ ಕಣ್ಣು ನೋಡಿದ್ರೆ ಉರಿದು ಬಿಡುವಂಥ ಒಂದು ಶಕ್ತಿ. ಯಾರಿಗಾದರೂ ತಮಗೆ ತೊಂದರೆ ಕೊಟ್ಟವರಿಗೆ ಕಣ್ಣು ಹಿಂಗೆ ಮಾಡಿ ಹಿಂಗೆ ಉರಿಗಣ್ಣಿಲೆ ನೋಡಿದ್ರೆ ಅವ್ರು ಸುಟ್ಟು ಹೋಗುವಂಥ ಶಕ್ತಿ ಸಿದ್ಧಾರೂಢರಿಗಿತ್ತು. ಅವ್ರನ್ನ ಸುಟ್ಟು ಬಿಡುವಂಥ ಶಕ್ತಿ ಇತ್ತು. ಆದರೆ ಮಹಾತ್ಮರು ಹಂಗೆ ಮಾಡಂಗಿಲ್ಲ. ಏನು ಶಕ್ತಿ ಇಲ್ಲ ಅಂತೀರಿ ಅವ್ರ ಹತ್ರ, ಬೇಕಾದಷ್ಟು ಇರ್ತದೆ. ಅದಕ್ಕೆ ಇಲ್ಲಿ ಕೂಡ ಅದರಿಂದ ಭಕ್ತರು ತಮ್ಮ ಏನು ಭಕ್ತರ ಒಂದು ಇಷ್ಟ ಏನಿರ್ತದ ಅದನ್ನು ಪೂರೈಸ್ತಾರೆ ಅವರು. ಯಾರಿಗೇನು ಬೇಕು ಅಂತಪ್ಪ, ನಮಗಿಂಥದ್ದು ಬೇಕು ಅಂದ್ರೆ ಅಂಥದನ್ನು ಕರುಣಿಸುವಂಥವ್ರು ಅದಾರ. ಮುಕ್ತಿ ಅನ್ನುವಂಥವ್ರಿಗೆ ಮುಕ್ತಿ ಮಾರ್ಗವನ್ನು ಹೇಳುವಂಥವ್ರು ಅದಾರ. ಜ್ಞಾನ ಅಂದರೆ ಏನು ಬೇಕಾದ್ದು ಕೊಡುವಂಥ ಒಂದು ಕಲ್ಪವೃಕ್ಷ ಕಾಮಧೇನಿದ್ದಂಗೆ ಅವರು ಸದ್ಗುರುನಾಥ. ಅದಕ್ಕೆ ಹೇಳ್ತಾರೆ, ಈ ಲೋಕದಲ್ಲಿ ದುಃಖವನ್ನು ಕಳೆದು ನಿನಗೆ ಈ ಅತ್ಯಂತ ಏನು
ದುಃಖವನ್ನು ಕಳೆದು ಪರಮಾನಂದದ ಪ್ರಾಪ್ತಿ ಮಾಡಿಕೊಡುವಂಥದ್ದು ಸದ್ಗುರುನಾಥನ ಮೇಲೆ ಅಂಥ ಶಕ್ತಿ ಇರ್ತದ. ಅದಕ್ಕೆ ಈ ಸಂಪತ್ತು, ಅದಕ್ಕಾಗಿ ಸಂಪತ್ತು ಎಲ್ಲ ಸಕಲ ಐಶ್ವರ್ಯದಿಂದ ಕೂಡಿದಂಥ ಸಂಪತ್ತಿನಿಂದ ಕೂಡಿದಂಥ ಸದ್ಗುರು ಅಂತ ಹೇಳ್ತಾರೆ. ಅದ್ರಾಗ ಬ್ರಹ್ಮ ವಿದ್ಯೆ ಆದರೂ ಕೂಡ ಭವ ದುಃಖವನ್ನು ನಾಶಿಸಿ ಸ್ವರೂಪ ಸುಖವನ್ನು ಉಂಟು ಮಾಡೋದರಿಂದ ಅದು ಕೂಡ, ಯಾಕಂದ್ರೆ ಬ್ರಹ್ಮವಿದ್ಯೆ ಅಂದರೆ ಅದನ್ನು ಬಹಳಷ್ಟು ಶ್ರೇಷ್ಠವಾದಂಥದ್ದು. ಇದು ಭವ ದುಃಖವನ್ನು ಕಳೆಯುವಂಥದ್ದು ಐತೆ ಮತ್ತು ಸುಖವನ್ನು ಉಂಟು ಮಾಡುವಂಥದ್ದು. ಅದರಿಂದ ಇದು ಸಂಪದ್ರೂಪವಾಗಿರುವಂಥದ್ದು. ಇಲ್ಲಿ ಕೂಡ ವಿಚಾರ ಮಾಡಿ ನೋಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ವಿಚಾರ ಮಾಡಿ ನೋಡಿದರೂ ಕೂಡ ಸಕಾಮ ತಪಸ್ಸು, ಏನಾದರೂ ಒಂದು ಅಪೇಕ್ಷೆ ಇಟ್ಟುಕೊಂಡು ತಪಸ್ಸು ಮಾಡಿದರೂ ಕೂಡ ಅದರಲ್ಲಿ ಕೂಡ ಸಿದ್ಧಿಗಳು ಆಗ್ತಾವೆ. ಸಕಾಮದಿಂದ ತಪಸ್ಸು ಮಾಡಿದರೂ ಕೂಡ ಅಲ್ಲಿ ಸಿದ್ಧಿಗಳು ಅಲ್ಲಿ ಕೈವಶ ಆಗ್ತಾವೆ. ಅದರಿಂದ ಶ್ರೀಗಳು ಅನ್ನುವಂಥ ಪದ ಅಲ್ಲಿ ಭಾಳಷ್ಟು ಶ್ರೇಷ್ಠವಾಗಿರುವಂಥದ್ದು, ಸಾರ್ಥಕ್ಯ. ಯಾಕಂತಂದ್ರೆ ಈ ರೀತಿ ಸಾರ್ಥಕ ಆಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಶಿಷ್ಯಂದು ಒಂದು ಸ್ವಲ್ಪ ಹೇಳ್ತಾರೆ ಅವರು. ಇಂದ್ರಿಯ ಮತ್ತು ವಿಷಯ ಇವುಗಳ ಸಂಯೋಗದಿಂದ ಉಂಟಾದಂಥ ಆನಂದ ಲೋಕದಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ. ಯಾಕಂದ್ರೆ ನಮ್ಗೆ ಇಂದ್ರಿಯಗಳು ಅದಾವಪ್ಪ, ಇಂದ್ರಿಯಗಳು ಮತ್ತು ಈ ವಿಷಯಗಳು ಅದಾವೆ. ಇಂದ್ರಿಯಗಳಿಂದ ವಿಷಯಗಳನ್ನು ಆನಂದ ಪಡ್ತೀವಿ, ಸುಖ ಪಡ್ತೀವಿ. ಆದರೆ ಲೋಕದಲ್ಲಿ ಇಂಥ ಆನಂದಗಳು ನಮ್ಗೆ ಅನುಭವಕ್ಕೆ ಬರ್ತಾವೆ. ಹೀಗಿದ್ದು ಗುರುಗಳು ನಿಜ ಸುಖ ಅಂತ ಹೇಳಿರಲ್ಲ. ನಿಜ ಸುಖ ಉಳ್ಳಂಥವ್ರು ಹೆಂಗೆ? ಅದೇ ಅಂಥದ್ದು ನಿಜ ಸುಖ ನಿಜ ಸುಖ ಅಂದ್ರೆ ಅದು ಯಾವುದು? ಈ ನಮಗೆ ಇಂದ್ರಿಯಗಳಿಂದ ಕಣ್ಣು ನೋಡ್ತೀವಿ, ಕಣ್ಣಿನಿಂದ ಚಲೋದು ಒಂದು ಯಾವುದನ್ನು ದೃಶ್ಯವಾದಂಥದ್ದು ವಸ್ತು ನೋಡಿದಾಗ ನಾವು ಆನಂದ ಪಡ್ತೀವಿ. ಕಿವಿಯಿಂದ ಒಳ್ಳೆಯ ಒಂದು ಯಾವುದೋ ಏನೋ ಕೇಳಿದ್ದೀವಿ ಅಂತಂದ್ರೆ ಅವಾಗ ಸಂತೋಷ ಪಡ್ತೀವಿ. ಬಾಯಿಗೇನೋ ರುಚಿ ತಿಂತೀವಿ ಅಂತಂದ್ರೆ ಬಾಯಿ ಎಷ್ಟು ಚೆಂದಾಗ್ಯದಲ್ಲ ಅಂತ ಆನಂದ ಪಡ್ತೀವಿ. ಇಂಥ ಇಂದ್ರಿಯಗಳ ವಿಷಯಗಳಿಂದ ನಮಗೆ ಸುಖ ಅಂತ ಕಂಡೀವಿ. ಆದರೆ ಗುರುಗಳಲ್ಲಿ ಮತ್ತು ನೀವು ಇಂಥ ಸುಖ ಅದಂತ ಹೇಳ್ತೀರಿ ಅಂತ, ನಿಜ ಸುಖ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಹೇಳಿದಾಗ ಅವಾಗ ಆ ಮಗುವೇ ನಿಜ ಸುಖವು ಈಗಲೇ ನಿನ್ನ ಅನುಭವಕ್ಕೆ ಬರೋದಿಲ್ಲಪ್ಪ. ಎಂಥ ಒಂದು ಅದ್ಭುತವಾದಂತ ಹೇಳ್ತಾರೆ. ಅವು ವಿಷಯಗಳು ಇಂದ್ರಿಯಗಳಿಂದ ಸುಖ ಆಗಿ ನಿನಗೆ ಸಂತೋಷ ಅಂತ ಅನಿಸಿರ್ಬೋದು. ಆದರೆ ನಿಜವಾದ ನಿಜ ಸುಖ ಯಾರ ಹತ್ರ ಇರ್ತದ? ಸದ್ಗುರುವಿನಲ್ಲಿ ಇರ್ತದ. ಈಗಲೇ ನಿನ್ನ ಅನುಭವಕ್ಕೆ ಬರೋಂಗಿಲ್ಲ ಅವು. ಅದರ ಅನುಭವ ಬೇಕಾದ್ರೆ ಏನು ಮಾಡಬೇಕು? ಶ್ರವಣ ಮಾಡಬೇಕು. ಬರೀ ಸುಮ್ಮನೆ ಗುರುವಾಗಿ ಕುಂದಿರ್ತೀನಿ ಅಂದ್ರೆ ಅಲ್ಲಿದೆ. ಅದಕ್ಕೆ ಏನು ಹೇಳ್ತಾರೆ? ಆಪ್ತ ಅಂಗಸ್ಥಾನ ಸದ್ಭಾವ ಸೇವಾದಿಗಳನ್ನು ಮಾಡಬೇಕು. ಗುರುವಿನ ಹತ್ರ ಇರಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ವಿಲಿ ಒದ್ದಾಡ್ಬೇಕಿಲ್ಲಿ. ಹೆಂಗೆ ಒಂದು ಮಗು ಸ್ಕೂಲಿಗೆ ಹೋಗಿ ಆನಂದ ಇರ್ತದ ಯಾವತ್ತಾದ್ರೂ? ವರ್ಷ ತನಕ ಬಡ್ದಾಡ್ತದದು. ಸ್ಕೂಲಿಗೆ ಹೋದಂಥ ಹುಡುಗನ ನೋಡ್ರಿ ಗತಿಗಳು ಹೆಂಗಿರ್ತಾವೆ, ದಿನ ಎಷ್ಟು ಹೋಮ್ವರ್ಕ್ ಇರ್ತದೆ. ಈಗಂತೂ ಎಷ್ಟು ಕಠಿಣ ಅದು ಹುಡುಗರದು. ಎಷ್ಟು ಓದಬೇಕು, ಬರೀಬೇಕು, ಎಷ್ಟು ಒಂದು ವರ್ಷ ಎಷ್ಟು ಒದ್ದಾಡ್ತದದು. ಇದು ಮಾತ್ರ ಕುಂತಲಿಗೆ ಹಂಗೆ ಆಗಿಬಿಡ್ಲಿ. ಬ್ರಹ್ಮಜ್ಞಾನ ಅಂದ್ರೆ ಹೆಂಗದ? ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇದು ಅನುಭವ ಆಗ್ಬೇಕಾದ್ರೆ ನೀನು ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಮಾಡಿಕೊಂಡು ನೀನು ಗುರು ರೂಪನೇ ಆಗಬೇಕು. ಅಂದಾಗ ಮಾತ್ರ ಇದು ನಿಜ ಸುಖ ನಿನಗೆ ಅನುಭವಕ್ಕೆ ಬರ್ತದೆ. ಅಲ್ಲಿ ತಾನೆ ಹೆಂಗೆ ಬರ್ತದೆ ನಿನಗೆ? ಅಲ್ಲಿ ತನಕ ಮಾಡಬೇಕಲ್ಲ, ಅಷ್ಟೆಲ್ಲ ಮಾಡ್ಕೋಬೇಕಾಗ್ತದೆ. ಅಯ್ಯೋ ನಮ್ಮ ಕೈಲಿ ಏನಾಗ್ತದೆ ಮಾಡೋಕ್ಕಾಗಲ್ಲ ಅಂತ ಹಂಗೆ ಅಂದ್ಕೊಳಂಗಿಲ್ಲ. ಭಾಳ ಖುಷಿಯಿಂದ ನಾವು ಕೇಳಕತ್ತೀವಿ ಅಂದ್ರೆ ಏನು ಆಗ್ಲಾರ್ದಿರ್ತದೆ ಖಂಡಿತ ಆಗ್ತದಂತಾರೆ. ಭಾಳ ಪ್ರೀತಿಯಿಂದ ಒಲುಮೆಯಿಂದ ನಾವು ಕೇಳಕತ್ತೀವಿ, ಒಲುಮೆಯಿಂದ ಸದ್ಗುರು ಅಂತ ಹೇಳಕತ್ತೇನಂದ್ರೆ ಯಾಕಾಗಲ್ಲ, ಹಾಗೆ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ನೀನು ಗುರು ರೂಪನೇ ಆಗ್ಬೇಕಾಗ್ತದಪ್ಪ. ನಿಜ ಸುಖ ನಿನ್ಗೆ ಅನುಭವಕ್ಕೆ ಬರ್ಬೇಕಾಗಿತ್ತು ಅಂದ್ರೆ ನೀ ಗುರು ಸ್ವರೂಪನೇ ಆಗ್ಬೇಕಾಗ್ತದ. ನೀರಲ್ಲೂ ಮೀನುಗಳು ಹೆಂಗೆ ನಡೀತಾವೆ ಅಂತ ಕೇಳಿದ್ರೆ ಮೀನು ರೂಪಾಯಿಯೇ ತಿಳಿಬೇಕಾಗ್ತದೆ. ಹೌದಲ್ಲ? ನೀರಿನಲ್ಲಿ ಮೀನುಗಳು ಹೆಂಗೆ ತಿರುಗಾಡ್ತಾವಪ್ಪ ಅಂದ್ರೆ ನೀನು ನೀರಿನಲ್ಲಿ ಮೀನಾಗಿ ತಿಳಿದಾಗ ಗೊತ್ತಾಗ್ತದೆ ನಿನಗೆ. ಇರಲಿ, ಅದಕ್ಕೆ ವಿಷಯ ಇಲ್ಲಿ ಸುಖ ವಿಷಯೇಂದ್ರಿಯ ಸಂಯೋಗ ಜನ್ಯದಿಂದ ತೋರ್ತಿದೆ ಎಂಬುದು ನಿಯಮ ಅಲ್ಲ. ಅದರ ಯಾವ ರೀತಿ ಈ ಸುಖ ಅನ್ನುವಂಥದ್ದು ಸುಖ ಅನ್ನುವಂಥದ್ದು ವಿಷಯಗಳು ಮತ್ತು ಇಂದ್ರಿಯಗಳಿಂದ ಈ ಸಂಯೋಗದಿಂದನೇ ಸುಖ ಉತ್ಪತ್ತಿ ಆಗ್ತದ, ಸುಖ ತೋರ್ತದ ಅನ್ನುವಂಥದ್ದು ನೇಮ ಇಲ್ಲ. ಇಂದ್ರಿಯಗಳ ಮೂಲಕ ವಿಷಯಗಳನ್ನು ನಾವು ಹಿಡ್ಕೊಂಡು ಅದರಲ್ಲೇ ನಾವು ಆನಂದ ತೊಗೊಳ್ತೀವಿ, ಆನಂದ ಕಾಣ್ತದೆ ನಮ್ಗೆ ಅಂತ ಅನ್ನುವಂಥದ್ದೇ ನೇಮ ಇಲ್ಲ. ದುಃಖಾಕಾರ, ಯಾಕಂದ್ರೆ ಅದೇ ಇಂದ್ರಿಯಗಳಿಂದ ಇಲ್ಲೇನತ್ತ ದುಃಖವನ್ನು ತೋರ್ತದೆ. ಆದರೆ ಸುಪ್ತಿಯಲ್ಲಿ ನೋಡ್ರಿ, ನಿನಗೆ ಯಾವ ಸುಖ ಉಂಟು ಅಂದ್ರೆ
ನಿದ್ರೆಯಲ್ಲಿ, ಗಾಢವಾದ ನಿದ್ರೆಯಲ್ಲಿ ಅಲ್ಲಿ ಯಾವ ಸುಖ ಐತೆ, ಅಲ್ಲಿ ಯಾವನ ಇಂದ್ರಿಯಗಳು ಅದಾವನ ನೋಡ್ರಿ. ಉದಾಹರಣೆ ಹೇಳ್ತಾರೆ ಅವರು. ಅಲ್ಲ, ಮತ್ತು ಇಂದ್ರಿಯಗಳಿಂದ ಮತ್ತು ಇಂದ್ರಿಯಗಳ ವಿಷಯದಿಂದ ನಿನಗೆ ಸುಖ ಆಗ್ತದಂತ ಅನ್ನೋದಾದ್ರೆ, ಮತ್ತು ನಿದ್ರೆಯಲ್ಲಿ ಯಾವ ಇಂದ್ರಿಯಗಳು ಅದಾವ? ಮನಸ್ಸು ಅದೇನು, ಬುದ್ಧಿ ಅದೇನು, ಚಿತ್ತು ಅದೇನು, ಅಹಂಕಾರ ಅದೇನು? ಏನೂ ಇಲ್ಲ, ಶರೀರನೇ ಇಲ್ಲ ನಿದ್ರೆ ಒಳಗೆ. ಎಲ್ಲಿ? ಸುಸುಪ್ತಿ ಒಳಗೆ. ಅದಕ್ಕೆ ಅಲ್ಲಿ ಕೂಡ ನಿನಗೆ ಯಾವ ಸುಖ ಅಲ್ಲಿ ಯಾವ ಇಂದ್ರಿಯಗಳು ಮತ್ತು ಇಂದ್ರಿಯಗಳು ಇಲ್ಲ, ವಿಷಯಗಳು ಇಲ್ಲ ಅಲ್ಲಿ ನಿನಗೆ. ಆದ್ರೆ ಅದು ನಿಜವಾದ ನಿನ್ನ ಆನಂದ ನೋಡು. ಎಲ್ಲಿ? ನಿದ್ರೆಯಲ್ಲಿ. ನೀನು ಸ್ವಯಂ ಒಂದು ಯಾವ ರೀತಿ ಯಾವ ಇಂದ್ರಿಯಗಳು ಮತ್ತು ವಿಷಯಗಳಿಗೆ ಅದರಿಂದ ಉತ್ಪತ್ತಿಯಾದಂಥ ಆನಂದ ಅಲ್ಲದು. ಎಲ್ಲಿ? ಸುಸುಪ್ತಿಯಲ್ಲಿ. ಅದಕ್ಕೆ ನೀನು ಸುಪ್ತಿಯಲ್ಲಿ ಆವರಣ ಸಮೇತನಾದ, ಅಂದ್ರೆ ಸುಸುಪ್ತಿಯಲ್ಲಿ ಏನಿರ್ತದೆ? ಆವರಣ ಇರ್ತದಲ್ಲಿ, ಗಾಢವಾದ ನಿದ್ರೆ. ಯಾಕಂದ್ರೆ ನಾವೆಲ್ಲರೂ ಆನಂದ ಸ್ವರೂಪದವರೇ, ಆನಂದ ರೂಪದವರೇ ನಾವು. ಪ್ರತಿ ದಿವಸ ನಾವೇನು ಮಲಗ್ತೀವಿ ಅಂಥ ಒಂದು ಬ್ರಹ್ಮಾನಂದವನ್ನು ಅನುಭವಿಸ್ತೀವಿ. ಆದ್ರೆ ಬ್ರಹ್ಮಾನಂದ ನಮಗೆ ಗೊತ್ತಾಗಲ್ಲಲ್ರಿ. ಅಂದ್ರೆ ಬ್ರಹ್ಮಾನಂದ ಎಲ್ಲರೂ ಅನುಭವಿಸುವಂಥದ್ದು ಬ್ರಹ್ಮಾನಂದನೇ, ಆದ್ರೆ ಅಲ್ಲಿ ಆವರಣ ಇರ್ತದೆ. ಹಾಗಾಗಿ ನಮಗಂಥ ಆನಂದ ಅಂತ ನಮಗೆ ಅನುಭವಕ್ಕೆ ಬರೋಂಗಿಲ್ಲ. ಅದು ಇರುವಂಥದ್ದು ಅದು ಆನಂದನೇ. ಅದಕ್ಕೆ ಅಲ್ಲಿ ಸುಪ್ತಿಯಲ್ಲಿ ಆವರಣ ಸಹಿತ ಇರೋದರಿಂದ ಅಲ್ಲಿ ಸುಖವಾಗಿ ಇರ್ತಾರೆ. ಆವರಣ ಇದ್ದರೂ ಕೂಡ ಅಲ್ಲಿ ಸುಖವಾಗಿ ಇರ್ತಾನೆ. ಹಂಗೆ ಗುರುಗಳು ಜಾಗ್ರದಲ್ಲಿ ಹೆಂಗಿರ್ತಾರೆ ಅವರು? ಹಂಗೆ ಗುರುಗಳು ಯಾವಾಗಲೂ ಜಾಗೃತದಲ್ಲಿ ಇರ್ತಾರೆ. ಹೆಂಗೆ? ನಿರಾವರಣವಾಗಿರ್ತಾರೆ. ಯಾಕಂದ್ರೆ ಆವರಣ ಭಂಗ ಆಗ್ಯದ ಅವರಿಗೆ. ಎಲ್ಲರಿಗೆ ನಮಗೆ ಆವರಣ ಇದ್ದದಕ್ಕಾಗಿ ಜಾಗ್ರ, ಸ್ವಪ್ನ, ಸುಸುಪ್ತಿ, ಶರೀರ, ಸಾಯ್ತೀನಿ, ಉಡ್ತೀನಿ ಅನ್ನಂಗೆ ನಾವು ಕುಂತೀವಿ. ಆದ್ರೆ ಯಾವಾಗ ಸದ್ಗುರುವಿಗೆ ಆವರಣ ಭಂಗ ಆಗ್ಯದೀವಿ, ಎಲ್ಲಸು ಹೋಗ್ಬಿಟ್ಟಾವ, ಒಡೆದೋಗ್ಯಾವ, ಯಾವುದೇ ಇಲ್ಲ. ಯಾವಾಗ ನೀರಿನ ಹೊಲ್ದಾಗ ಹಾಕ್ತೀವಿ, ಹಾಕಿದಾಗ ನೀರು ಆ ಕಡೆ ಉಳ್ಕೊಂಡ್ಬಿಡ್ತಾವೆ. ಯಾವಾಗ ಹೊಡಿತು ಅಂತಂದಾಗ ಹೊಲ ತುಂಬ ನೀರು ಹಾಕ್ತಾವೆ, ಹೌದಿಲ್ಲ? ಈಗ ನಮ್ಗೆ ಆವರಣ ಆಗ್ಯದ. ಆವರಣ ಇದ್ದದಕ್ಕಾಗಿ ನಮ್ಗೆ ಆನಂದ ಹಿಂದ್ಗಡೆನೇ ಅಟ್ಟೆ ಕುಂತುಬಿಟ್ಟದು. ಯಾವಾಗ ಗುರುನಾಥನ ವಾಕ್ಯಗಳಿಂದ ಈ ಆವರಣ ಭಂಗ ಆಗ್ತದೆ, ಆ ನೀರನ್ನುವಂಥ ಆನಂದದ ಸ್ವರೂಪ ಎಲ್ಲ ಕಡೆ ಕಾಣಕ್ಕೆ ಶುರುವಾಗ್ತದೆ. ಹಾಗಾಗಿ ಸದ್ಗುರುನಾಥ ಆತ ನಿಜ ಆನಂದ ಅಂದ್ರೆ ನಿರಾವರಣಯುಕ್ತನಾಗಿರ್ತಾನತ. ಹಾಗಾಗಿ ಆತ ನಿಜ ಸುಖರೂಪನೇ ಆಗಿರ್ತಾನ. ಈ ರೀತಿ ತಿಳ್ಕೊಳ್ಬೋದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಹಾಗಾದ್ರೆ ಗುರುಗಳ ಕೃಪಾ ಕಟಾಕ್ಷದಲ್ಲಿ ಅನ್ಯರ ದುಃಖವನ್ನು ಕಳೆದು ಸುಖವನ್ನು ಉಂಟು ಮಾಡುವ ಶಕ್ತಿ ಐತನ? ನೋಡ್ರಿ, ಶಿಷ್ಯ ಕೇಳತ್ತಾನೆ. ಏನು ಕೇಳ್ದಾನ? ಹಂಗಂದ್ರೆ ಗುರುಗಳ ಒಂದು ಕೃಪಾ ಕಟಾಕ್ಷ ಅಂತ. ಯಾಕಂದ್ರೆ ಆತನ ಕೃಪಾ ಕಟಾಕ್ಷದಿಂದ ಜನರ ಒಂದು ಭವತಾಪ ನೀಗಂಗಾಗಲಿ, ಪರಿಹಾರ ಆಗಂಗಲಿ ಅದನ್ನು ಅನ್ನುವಂಥದ್ದು ಕೇಳ್ತಾ ಇದ್ದಾನಲ್ಲ. ಅದಕ್ಕೆ ಹಂಗಂದ್ರೆ ಗುರುಗಳ ಕೃಪಾ ಕಟಾಕ್ಷದಲ್ಲಿ ಅನ್ಯರ ದುಃಖವನ್ನು ಕಳೆದು ಸುಖವನ್ನು ಉಂಟು ಮಾಡುವಂಥ ಶಕ್ತಿ ಐತನ ಅಂತಂದರೆ ಅವು ಹೇಳ್ತಾರೆ, ಹೌದು 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 ಹೌದು. ಅವರ ದೃಷ್ಟಿಯಲ್ಲಿ ಸಾಮರ್ಥ್ಯ ಐತಂತ, ಸಾಮರ್ಥ್ಯ ಐತೆ. ಬರೀ ನೋಡಿದ್ರೆ ಸಾಕು, ಕರುಣೆಯಿಂದ ನೋಡಿದ್ರೆ ಸಾಕು ಧನ್ಯರಾಗ್ತಾರೆ. ಇವೆಲ್ಲ ಅನುಭವಕ್ಕೆ ಬಂದಿದ್ದಾವೆ ಭಾಳಷ್ಟು ನಮಗೆಲ್ಲ. ಯಾಕಂದ್ರೆ ಈ ಶಾಸ್ತ್ರ ಹೆಂಗೆ ಅದಾವ ಅಂತಂದ್ರೆ ನಮ್ಮ ಅನುಭವಕ್ಕೂ ಇರ್ಬೇಕ್ರಿ. ಇದ್ರೆ ಬರೀ ಪುಸ್ತಕದಾಗ ಹಿಂಗೆ ಅದಾವ, ಇದು ಹೆಂಗ್ರಿ, ಇದೇನು ಖರೆ ಆಗ್ತಾವ ಸುಳ್ಳು ಆಗ್ತಾವ ಇದೆಲ್ಲ ಅಂತ ನಮ್ಗೆ ಅನ್ನಿಸ್ಬೋದು. ಯಾವಾಗ ಕೆಲವೊಂದು ಅನುಭವಕ್ಕೆ ಬಂದಾಗ ಗೊತ್ತಾಗ್ತದೆ ನಮ್ಗೆ, ಓಹೋ. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರು ಭಾಳಷ್ಟು ದೊಡ್ಡ ಒಂದು ಯೋಗಿಗಳವರು. ವಿವೇಕಾನಂದರು ಅವರು 3-4 ಡಿಗ್ರಿ ಮಾಡಿದವರು. ಅವರು ಕೂಡ ವಿವೇಕಾನಂದರು ತುಂಬ ಎಜುಕೇಟೆಡ್ ಇದ್ದ ಪರ್ಸನ್ ಅವರು. ಅವರಿಗೆ ಬರೀ ಕ್ವಶನ್ ಒಂದು ಬರೋದು, ದೇವ್ರು ಇದ್ದಾನ? ಇಲ್ಲ. ದೇವರಿದ್ದರೆ ನಮ್ಗೆ ಯಾಕೆ ಗೊತ್ತಾಗಬಾರ್ದು? ನಮಗೆ ಆತನ ಇರುವಿಕೆ ನಮಗೆ ಯಾಕೆ ಗೊತ್ತಾಗಬಾರ್ದು? ಅದು ನಮಗೆ ಯಾಕೆ ಕಾಣಬಾರ್ದು? ಒಂದು ಪ್ರಶ್ನೆ ಅದು. ಎಲ್ರಿಗೂ ಕೇಳ್ತಿದ್ದೆ, ದೇವ್ರು ಅದಾನೇನು? ಅದಾನಪ್ಪ ಅಂತ ಹೇಳೋರು. ಮತ್ತು ಎಲ್ಲಿ ಅದಾನ ತೋರಿಸೋರು. ಅಯ್ಯೋ, ನಿನಗೆ ದೊಡ್ಡ ಗುರುನೇ ಬೇಕಾಗ್ತಪ್ಪ ತಿಳ್ಸಕ್ಕನ್ನೋರು. ಒಂದ್ಸಲ ಹಿಂಗೆ ಅಂದ್ರೆ ಕಲ್ಕತ್ತಾದಾಗ ಹಿಂಗೆ ರಾಮಕೃಷ್ಣ ಪರಮಹಂಸರನ್ನೋರು ಅದಾರಪ್ಪ. ಮತ್ತು ದೇವ್ರು ಎಲ್ಲಿ ಅದಾನಂತ ನೀವು ಕೇಳ್ತಿಲ್ಲ, ಒಂದು ಸಲ ಹೋಗಿ ಭೇಟಿಯಾಗಂತಂದ್ರೆ ಆವಾಗ ಹೋದ್ರವ್ರು. ನೋಡ್ರಿ, ಸಾವಿರಾರು ಜನರ ಮಧ್ಯೆ ವಿವೇಕಾನಂದರು ಕೂತ್ಕೊಂಡ್ರು. ಅವ್ರ ಪ್ರವಚನ ಕೇಳಿದ್ರು. ಎಲ್ಲರೂ ಎದ್ದು ಬಂದು ನಮಸ್ಕಾರ ಮಾಡಾಕತ್ತಿದ್ರು. ಇವರು ಎದ್ದು ಬಂದು ನಮಸ್ಕಾರ ಮಾಡಬೇಕಾದ್ರೆ ಸಾವಿರಾರು ಮಂದಿಯಾಗ ಪರಮಹಂಸರು ಅಂದ್ರೆ, ಬಾರೋ ಬಾ, ನಿನಗಾಗಿ ಕಾಯ್ತಾ ಇದ್ದೆ ಅನ್ನುವಂಥ ಮಾತು ವ್ಯಕ್ತಪಡಿಸಿದ್ರು. ಅವಾಗ ಇವ್ರಿಗೂ ಖುಷಿ ಆಯಿತು. ಅಪ್ಪ, ದೇವ್ರು ಅದಾರ ಅಂತಾರಲ್ಲ, ಎಲ್ಲಿದ್ದಾನ ದೇವರು?
ಅಂದಾಗ ಹೌದಾ ದೇವ್ರು ನೋಡ್ಬೇಕೇನು ನೀನು? ಹೌದು ನಾನು ನೋಡಬೇಕು, ಗೊತ್ತಾಗ್ಬೇಕು ನನಗೆ ಅಂದಾಗ ಆಯಿತು ನೀವೊಂದು ಸಲ ಬಾ, ನಾನು ತೋರಿಸ್ತೀನಿ ನಿನಗೆ ದೇವ್ರನ್ನ ಅಂತ ಹೇಳಿದ್ರು ಅವರು. ನೋಡ್ರಿ ಎಂಥ ಶಕ್ತಿ ಅಂತ ಹೇಳ್ತೀರಿ. ಆವಾಗ ಆಯಿತು, ಒಂದು 15 ದಿವಸ ಬಿಟ್ಟು ವಿವೇಕಾನಂದರು ಬಂದರು. ಬಾ ನೀನು ದೇವ್ರು ನೋಡ್ತೀಯಾ, ಅಷ್ಟು ಶಕ್ತಿ ಐತೆ ನಿನಗೆ? ನಾನು ನೋಡ್ತೀನಿ ಅಂತಂದ್ರೆ ಒಂದು ರೂಮಲ್ಲಿ ಕರ್ಕೊಂಡು ಹೋದರು. ಅವರು ಎಡಗಾಲನ್ನು ಅವ್ರ ತಲೆಯ ಮೇಲೆ ಇಟ್ರಂತಂದು ಕೇಳಿದ್ದೀನಿ ನಾನು. ಕಾಲು ಇಟ್ಟಾಗ ಇಡೀ ಬ್ರಹ್ಮಾಂಡನೇ ಅವರಿಗೆ ತೋರಿತು, ಆ ಇರುವಿಕೆ ಗೊತ್ತಾಯಿತು. ಅವರು ನಡುಗ್ತಾ ಇದ್ರಂತ ಯಾರು ವಿವೇಕಾನಂದರು. ಆ ಇರುವಿಕೆ ಬರೇ ಸ್ಪರ್ಶದಿಂದ ಬಟ್ ಆ ಅನುಭವ ಈಗ ಆಗಂಗಿಲ್ಲ. ಏನಂದ್ರೆ ನಮ್ಮ ಅಂತಃಕರಣ ಪರಿಪಕ್ವತೆಯಿಂದ ಕೂಡಿತು. ಆ ಭಕ್ತಿ ಹಂಗಿತ್ತಂದ್ರೆ ಖಂಡಿತ ಅಂಥ ಅನುಭವಗಳು ನಮಗೂ ಆಗ್ತಾವೆ. ಆವಾಗ ಆಗಿದ್ವಿ, ಈಗಿಲ್ಲ ಅಂತಲ್ಲ, ಈಗೂ ಅದಾವ ಆ ಶಕ್ತಿಗಳು. ಆದ್ರೆ ನಮ್ಮ ಒಂದು ಶಕ್ತಿ ಬೇಕು ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಆ ದೃಷ್ಟಿಯಲ್ಲಿ ಸಾಮರ್ಥ್ಯ ಐತೆ. ಸದ್ಗುರು ಬರೀ ಆ ಕೃಪಾ ದೃಷ್ಟಿಯಿಂದ ಹಿಂಗೆ ನೋಡಿದ್ರೆ ಸಾಕು ಧನ್ಯರಾಗ್ತಾರೆ. ಅವ್ರ ವಾಣಿಯಿಂದ ಒಂದು ಮಾತು ಹೇಳಿದ್ರೆ ಸಾಕು ಧನ್ಯರಾಗ್ತಾರೆ. ಅಂಥ ಶಕ್ತಿ ಸದ್ಗುರುವಿನ ಹತ್ರ ಐತೆ. ಹೆಂಗಂದ್ರೆ ಈ ಊಟಕ್ಕೆ ಒಂದು ಸಮಯದಲ್ಲಿ ಈ ಲೌಕಿಕದ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಊಟಕ್ಕೆ ಕೂತಿರೋ ಸಮಯದಲ್ಲಿ ಈಗ ಯಾಕಂದ್ರೆ ಈ ಗುರು ಯಾಕಂದ್ರೆ ಅನ್ನದ ಮೇಲೆ ತಾಯಿ, ಸದ್ವಿದ್ಯೆ, ಗುರು, ಆಮೇಲೆ ಇವ್ರುಗಳ ದೃಷ್ಟಿ ಬೀಳಬೇಕು. ಅನ್ಯರ ದೃಷ್ಟಿ ಬೀಳಬಾರ್ದು. ತಾಯಿ ಅಥವಾ ಸದ್ಗುರುಗಳ ದೃಷ್ಟಿ ಇರಲಿ. ಊಟದ ಮೇಲೆ ಊಟಕ್ಕೆ ಕೂತ್ಕೊಂಡಾಗಾದರೂ ಕೂಡ ಅವರು ಇಷ್ಟಪಡ್ತಾರೆ ಕೆಲವರೆಲ್ಲ ಸದ್ಗುರುವಿನ ಒಂದು ದೃಷ್ಟಿ ಬೀಳಲಿ ಅನ್ನುವಂಥದ್ದಾಗಿರ್ಬೋದು. ಬೇರೆ ಅನ್ಯರ ದೃಷ್ಟಿ ಬೀಳಬಾರ್ದು ಅನ್ನುವಂಥದ್ದು ಒಂದು ನೀತಿ. ಅದು ಬೇರೆ ಹೊರಗಡೆ ಮಂದಿ ಹೋಗೋರು ಬರೋರು ನೋಡಬಾರ್ದಪ್ಪ, ಸುಮ್ಮನೆ ದೃಷ್ಟಿ ಆಗ್ತದೆ ಅನ್ನುವಂಥದ್ದು ಇರ್ತದೆ. ಆದರೆ ಸುಂದರ ವಸ್ತುಗಳಿಗೆ ದೃಷ್ಟಿ ಆಗಬಾರ್ದು ಅಂತೇಳಿಬಿಟ್ಟು ಕೆಲವೊಂದು ಈ ಮನೆಗಾಗಲಿ ಅಲ್ಲಿಗಾಗಲಿ ಕೆಲವೊಂದು ದೃಷ್ಟಿ ಬೊಂಬೆಯನ್ನು ಕಟ್ಟಿರ್ತಾರೆ, ದೃಷ್ಟಿ ಆಗಬಾರ್ದು ಮನೆಗೆ ಅಂತ. ಯಾಕಂತಂದ್ರೆ ಒಬ್ಬೊಬ್ಬರ ಕ್ರೂರವಾದಂಥ ಕಣ್ಣಿನ ದೃಷ್ಟಿಯಿಂದ ಕೂಡ ಕಲ್ಲುಗಳು ಕೂಡ ಒಡೆದೋಗ್ಯಾವಂತ. ಅಂಥ ಒಂದು ಕೆಟ್ಟ ದೃಷ್ಟಿನೂ ಇರ್ತಾವಂತ ಕೂಡ ಹೇಳ್ತಾರೆ ಅವರು. ಮತ್ತು ಈ ಬಾಲಕರು, ಪಶುಗಳು ಆ ದೃಷ್ಟಿಯಿಂದ, ಕ್ರೂರ ದೃಷ್ಟಿಯಿಂದ, ಭಯದಿಂದ ಕೂಡ ಹೋಗ್ತಿರ್ತಾವೆ. ಮಕ್ಕಳು ನೋಡ್ರಿ, ಯಾರೋ ನೋಡ್ಯಾರಪ್ಪ ದೃಷ್ಟಿ ಆಗ್ಯದಂದ್ರೆ ಎಷ್ಟು ಹಾಳಾಕತ್ತೇವ್ರಿ, ಯಾರ್ದೋ ದೃಷ್ಟಿ ಬಿದ್ದದಂತ ಹೇಳ್ತಿರ್ತೀವಲ್ಲ, ಹಂಗೆ. ಯಾಕಂದ್ರೆ ಇಲ್ಲಿ ಸೌಮ್ಯವಾದಂಥ ಆ ದೃಷ್ಟಿ ಇದ್ರೆ ದೂರ ಇದ್ದುವಂಥ ಈ ಪಶುಗಳು, ಮಕ್ಕಳು ಕೂಡ ಭಾಳ ಹತ್ರ ಬರ್ತಾರೆ ಒಳ್ಳೆಯ ದೃಷ್ಟಿ ಇತ್ತು ಅಂದ್ರೆ. ಜನರು ಯಾಕಂದ್ರೆ ಆ ಒಳ್ಳೆಯ ದೃಷ್ಟಿ ಇತ್ತಂದ್ರೆ ಅವರು ಒಂದು ಹತ್ರ ಕೂತ್ಕೊಂಡ್ರೆ ಅವ್ರ ಜೊತೆ ಮಾತಾಡಿದ್ರು ಕೂಡ ಏನಾಗ್ತದೆ, ಭಾಳ ಸಂತೋಷವುಳ್ಳಂಥವ್ರಾಗಿರ್ತಾರೆ ಆಗುವಂಥದ್ದು. ಇದು ಜಗತ್ತಿನೊಳಗೆ ಪ್ರಸಿದ್ಧಿಯಾಗಿರುವಂಥದ್ದು. ಯೋಗಿಗಳು ಯಾಕಂತಂದ್ರೆ ಯೋಗಿಗಳಲ್ಲಿ ದೂರದೃಷ್ಟಿ ಯಾಕಂದ್ರೆ ಭಾಳಷ್ಟು ಶಕ್ತಿಯಿಂದ ಕೂಡಿರುವಂಥದ್ದು. ಈ ದೃಷ್ಟಿಯು ಏಕಾಗ್ರತೆ ಅಭ್ಯಾಸವನ್ನು ಬೆಳೆಸಿ ನೋಡ್ರಿ ಇಲ್ಲಿ ಅದರಿಂದ ವರ್ತಮಾನ ಕಾಲದಲ್ಲಿ ಅನ್ಯರ ರೋಗಗಳನ್ನು ಕಳೆಯುವಂಥದ್ದು. ಈ ರೀತಿ ಎಲ್ಲ ಆ ಶಕ್ತಿ ಆ ದೃಷ್ಟಿಯಲ್ಲಿರ್ತದೆ. ಯಾಕಂದರೆ ಇಂಥ ಒಂದು ಈಗ ಕೆಲವ್ರದ್ದೆಲ್ಲ ಏಕಾಗ್ರತೆ ಅಭ್ಯಾಸವನ್ನು ಮಾಡಿ ವರ್ತಮಾನ ಕಾಲದಲ್ಲಿ ಅನ್ಯರ ರೋಗಗಳನ್ನು ಕಳೆಯುವಂಥದ್ದು ಕೆಲವು ಲೌಕಿಕದಲ್ಲಿ ಕೆಲವರು ಮಾಡ್ತಾರೆ. ಯಾಕಂದರೆ ಏಕಾಗ್ರತೆಯನ್ನು ಬೆಳೆಸ್ಕೊಂಡು ಒಂದು ಸಾಧನೆ ಮಾಡಿ ಆ ರೀತಿ ಮಾಡುವಂಥದ್ದು ಸಾಮಾನ್ಯ ದೃಷ್ಟಿಗಳಲ್ಲಿಯೇ ಈ ರೀತಿ ಶಕ್ತಿ ಇರ್ತದೆ. ಬರೀ ಅವ್ರು ಏನು ಇರೋಂಗಿಲ್ಲ, ಗುರುಗಳು ಇರೋಂಗಿಲ್ಲ, ಏನಿರೋಂಗಿಲ್ಲ, ಸುಮ್ಮನೆ ಏಕಾಗ್ರತೆ, ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ಒಂದು ಸಾಧಿಸ್ಕೊಂಡು ಅದರಿಂದ ಕೆಲವರು ಅನ್ಯರ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ಕೂಡ ಕೆಲವರು ಪಡ್ಕೊಂಡಿರ್ತಾರೆ. ಇದು ಸಾಮಾನ್ಯವಾದಂಥ ಶಕ್ತಿ, ಅದು ಸಾಮಾನ್ಯ ದೃಷ್ಟಿಗಳಲ್ಲಿರುವಂಥ ಈ ಶಕ್ತಿಯೇ ಈ ಥರ ಕೆಲಸ ಮಾಡ್ತದಂದ ಮೇಲೆ ಇನ್ನು ನಿಜಾನಂದದಲ್ಲಿರುವಂಥ ಒಂದು ಜ್ಞಾನಿಯ ಅಂತಃಕರಣ ನೋಡ್ರಿ, ಅಂತಃಕರಣ ವೃತ್ತಿಯು ಬಹಿರ್ಮುಖವಾಗಿ ಆನಂದ ಸಮೇತ ಹೊರಬಿದ್ದು ನೇತ್ರದಿಂದ ಭಕ್ತರನ್ನು ನೋಡಿದಾಗ ಅವ್ರ ತಾಪವನ್ನು ಕಳೆದು ಸುಖವನ್ನು ಉಂಟು ಮಾಡುವಲ್ಲಿ ಏನು ಸಂಶಯ ಐತನ? ಬರೀ ಜನಸಾಮಾನ್ಯರು ಇಷ್ಟೇ ಸ್ವಲ್ಪ ಸಾಧನೆ ಮಾಡ್ಕೊಂಡಾಗೆ ಅವರಿಗೆ ಅನ್ಯರ ರೋಗಗಳನ್ನು ಕಳೆಯುವಂಥ ಒಂದು ಶಕ್ತಿ ಅವ್ರಿಗೆ ಇರ್ತದಂತಂದ ಮೇಲೆ ಏನು ಸದ್ಗುರುವಿನ ದೃಷ್ಟಿ ಏನು ಸಾಮಾನ್ಯ ಅಂತ ತಿಳ್ಕೊಂಡಿರೇನು? ಅದರಿಂದ ಆಗಮ ಗ್ರಂಥಗಳಲ್ಲಿ ಇದಕ್ಕೆ ಏನು ಹೇಳ್ತಾರೆ, ಚಾಕ್ಷು ದೀಕ್ಷಾ ಅಂತ ಹೇಳ್ತಾರೆ. ಚಾಕ್ಷು ದೀಕ್ಷಾ ಅಂತ ಹೇಳ್ತಾರೆ. ಎಲ್ಲಿ? ಆಗಮದಲ್ಲಿ, ಆಗಮ ಗ್ರಂಥದಲ್ಲಿ ಇದನ್ನು ಹೇಳ್ತಾರೆ.
ಗ್ರಂಥ ಯಾಕಂತಂದ್ರೆ ಭಾಳಷ್ಟು ವಿಚಾರವನ್ನು ಅಲ್ಲಿ ಹೇಳ್ತಾರೆ. ದರ್ಶನ, ಸ್ಪರ್ಶನ, ಸಂಭಾಷಣಾದಿಗಳಿಂದ ಯಾಕಂದ್ರೆ ಈ ದರ್ಶನದ ಒಂದು ಮತ್ತು ಸ್ಪರ್ಶನ ಮಾಡೋದ್ರಿಂದ, ಸಂಭಾಷಣೆ ಮಾಡೋದ್ರಿಂದ ಇಲ್ಲಿ ಯಾರು ಸದ್ಗುರುವಿನ ಜೊತೆ ಈ ರೀತಿ ಸಂಭಾಷಣೆ, ಆಮೇಲೆ ಸ್ಪರ್ಶನ, ಆಮೇಲೆ ದರ್ಶನ, ಸಂಭಾಷಣೆ ಇವೆಲ್ಲವುಗಳನ್ನು ಮಾಡೋದ್ರಿಂದ ಏನಾಗ್ತಂದ್ರೆ ಪಾಪಿಗಳ ಪಾಪಕ್ಷಯ ಆಗ್ತದ ನೋಡ್ರಿ. ಮತ್ತು ಇಲ್ಲಿ ಕೂಡ ಜೀವನ ಮುಕ್ತಿಯಿಂದ ಲೋಕಕ್ಕೆ ಭಾಳಷ್ಟು ಪ್ರಯೋಜನ ಐತೆ ಅಂತ ಹೇಳ್ತಾರೆ. ಅಂಥ ಕಾರಣ ಏನಂದ್ರೆ ಈ ಜೀವನ ಮುಕ್ತಿನಿಂದ ಲೋಕಕ್ಕೆ ಭಾಳ ಪ್ರಯೋಜನ ಐತೆ. ಸರ್ವರಿಗೂ ಆನಂದವನ್ನು ಉಂಟು ಮಾಡುವಂಥ ಒಂದು ಆ ಶಕ್ತಿ ಆ ಜೀವನ ಮುಕ್ತ ಜ್ಞಾನಿಯಲ್ಲಿ ಇರ್ತದೆ. ಹಾಗಾಗಿ ಹೇ ಗುರುನಾಥನೇ, ನಿನ್ನ ಕೃಪಾ ಕಟಾಕ್ಷಗಳು ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ, ಆನಂದವನ್ನು ಉಂಟು ಮಾಡಲಿ ಅಂತನ್ನುವಂಥದ್ದು ಗ್ರಂಥಕರ್ತರು ಕೇಳ್ತಾರಪ್ಪ. ನೀ ಸಾಮಾನ್ಯನಲ್ಲಪ್ಪ, ನೀ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು ಅನ್ನುವಂಥದ್ದು ಇಲ್ಲಿ ಮಹಾತ್ಮರು ಹೇಳ್ತಾರೆ. ಮತ್ತು ಈ ರೀತಿ ಗುರುಗಳು ಮಂಗಳವನ್ನು ಮಾಡಿದ ಮೇಲೆ ಮತ್ತು ಕೆಲವು ಇಷ್ಟ ದೇವತೆಯಾದ ಶಂಭುಲಿಂಗನನ್ನು ಕುರಿತು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ರೂಪ ಮಂಗಲವನ್ನು ಮಾಡ್ತಾರೆ. ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಜ್ಯ ಸುತೆಯ ರಮಣಂಗೆ ಶಂಭುವಿಗೆ ಅಗಣಿತೋತ್ಸವದಿ ನತನಪ್ಪೆ ಅಂತ ಹೇಳ್ತಾರೆ ಅವರು. ಜಗದಾದಿ ಅಂತಂದರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶಗಳಿಗೆ ಮೂಲ ಕಾರಣನಾದಂಥವ್ನು ಯಾರು ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏ ಶಂಭುಲಿಂಗನೇ, ನೀನು ಸರ್ವಶಕ್ತನು, ಎಲ್ಲ ಶಕ್ತಿ ನಿನ್ನಲ್ಲಿ ಐತೆ ಅದು. ಮತ್ತು ಸರ್ವಜ್ಞನೂ ಇರುವಂಥವ್ನು, ನೀನು ಎಲ್ಲವನ್ನು ಬಲ್ಲಂಥವನು, ಸರ್ವಶಕ್ತನು ಸರ್ವಜ್ಞನೂ ಆಗಿರುವಂಥವನು. ಅದರಿಂದ ಈ ನಾಮರೂಪಾತ್ಮಕ ವಿಚಾರವಾಗಿಯೂ ನೋಡ್ರಿ, ನಾಮರೂಪಾತ್ಮಕ ವಿಕಾರ. ಯಾಕಂದ್ರೆ ಈ ನಾಮ ರೂಪದಿಂದ ಕೂಡಿದಂಥ ವಿಕಾರವಾಗಿರುವಂಥದ್ದು ಅನೇಕ ಕರ್ತೃಭುಕ್ತಗಳಿಂದ ಕೂಡಿದಂಥದ್ದಾಗಿಯೂ, ಮತ್ತು ಈ ಮೂರು ದೇಶ, ಕಾಲ, ನಿಮಿತ್ತ, ಈ ಕ್ರಿಯಾಪದಗಳಿಗೆ ಏನು ಜಗತ್ತಿನೆಲ್ಲ ಅದರಲ್ಲಿ ಇವೆಲ್ಲವಕ್ಕೂ ಆಶ್ರಯನಾಗಿರುವಂಥವನು. ಮತ್ತು ಮನಸ್ಸಿನಿಂದಾದರೂ ಚಿಂತೆ ಮಾಡೋಕ್ಕೆ ಬರ್ತದೇನೋ ಅಂದರೆ ಚಿಂತೆ ಮಾಡೋಕ್ಕೆ ಬರದೇ ಇರುವಂಥವನು. ಇಂಥ ಒಂದು ಜಗತ್ತಿಗೆ ನೀನೇ ಕಾರಣನಾಗಿರುವೆ. ಜಗತ್ತು ಹೆಂಗೈತೆ ನೋಡ್ರಿ ಇದು, ಯಾಕಂದ್ರೆ ಭಾಳಷ್ಟು ಅದ್ಭುತವಾದಂಥ ವಿಚಾರ. ಈ ನಾಮರೂಪದಿಂದ ವಿಕಾರವಾಗಿ ತೋರುವಂಥ ಈ ಜಗತ್ತಿಗೆ ಏನಪ್ಪ ಅಂದ್ರೆ ನೀನೇ ಕಾರಣನಾಗಿರುವಂಥವನು. ಅಂದ್ರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶಗಳಿಗೆ ನೀನು ಹೆಂಗಿದೆ, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲಗಳಿಗೆ ಆಧಾರ ರೂಪವಾಗಿರುವಂಥವನೇನು. ಅದರಿಂದ ನೀನು ಉಪನಿಷತ್ತುಗಳಿಂದ ತಿಳಿಲಿಕ್ಕೆ ಯೋಗ್ಯನಾಗಿರುವೆ. ಅದಕ್ಕೆ ಉಪನಿಷತ್ತುಗಳು ಏನದಾವ, ನಿನ್ನನ್ನು ತಿಳಿಸ್ಲಿಕ್ಕೆ ಬಂದಿದ್ದಾವವು. ನೀನು ಹೆಂಗಿದೆ ಅಂತ ನಿನ್ನನ್ನು ತಿಳಿಸ್ಲಿಕ್ಕೆ ಬಂದಂಥವ ಉಪನಿಷತ್ತುಗಳು. ಅದಕ್ಕೆ ಹೇಳ್ತಾರೆ ಅವರು, ಪರ್ವತರಾಜನ ಪುತ್ರಿಯಾದ ಪಾರ್ವತಿಗೆ ವಲ್ಲಭನಾದಂಥವ ಏ ಶಂಭುಲಿಂಗನೇ, ನಿನಗೆ ನಾನು ಅತ್ಯಧಿಕವಾದ ಸಂತೋಷದಿಂದ ಕೂಡ್ಕೊಂಡು ನಮಸ್ಕಾರ ಮಾಡ್ತೀನಪ್ಪ ಅಂತ ಹೇಳ್ತಾರೆ ಅವರು. ಶಿಷ್ಯ ಹೇಳ್ತಾನೆ. ಮತ್ತು ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಏನಂತ ಭಾಳಷ್ಟು ಜನ ಹೇಳ್ತಾರೆ, ಈ ಜಗತ್ತು ಹೆಂಗೈತಪ್ಪ ಅಂದ್ರೆ ಪ್ರಕೃತಿಯಿಂದ, ಪರಮಾಣುಗಳಿಂದ ಮತ್ತು ಕರ್ಮಾದಿಗಳೇ ಜಗತ್ತಿಗೆ ಕಾರಣ ಅದಾವ. ಕಾಲ ಇವೆ ಜಗತ್ತಿಗೆ ಕಾರಣ ಅದಾವ, ಬೇರೆ ಯಾವ ಕಾರಣವೂ ಇಲ್ಲಂತ ಕ್ರಮವಾಗಿ ಕೆಲವರೆಲ್ಲ ಮತವಾದಿಗಳು ಹೇಳ್ತಾರೆ. ಈ ಜಗತ್ತಾಗಬೇಕಾದ್ರೆ ಪ್ರಕೃತಿ ಕಾರಣ ಅದೈತಪ್ಪ, ಪರಮಾಣು ಕಾರಣ ಐತೆ, ಕರ್ಮಾದಿಗಳೇ ಕಾರಣ ಅದಾವ ಅಂತೇಳಿ ಸಾಂಖ್ಯರು ಅಂತಾರೆ, ನೈಯಾಯಿಕರು ಅಂತಾರೆ, ಕಾಲವಾದಿಗಳು ಅಂತಾರವ, ಮತ್ತು ಕೆಲವು ಪೂರ್ವಮೀಮಾಂಸರು ಕೂಡ ಹೇಳುತ್ತಾರೆ. ಅದರಿಂದ ನೀವೇನು ಹೇಳಕತ್ತೀರಿ, ಶಂಭುಲಿಂಗ ಜಗತ್ತಿಗೆ ಕಾರಣ ಅಂತ ನೀವು ಹೇಳಕತ್ತೀರಿ, ಇದು ಹೆಂಗೆ ನಮಗೆ ಪ್ರಶ್ನೆ ಬರ್ತಾವೆ, ಹೌದಲ್ಲ? ಇವರೆಲ್ಲ ಹಿಂಗೆ ಹೇಳಕತ್ತಾರೆ, ನೀವು ನೋಡಿದ್ರೆ ಶಂಭುಲಿಂಗನೇ ಕಾರಣ ಅದನಂತ ನೀವು ಹೇಳಕತ್ತೀರಿ ಅಂತಂದಾಗ ಅವ್ರು ಹೇಳ್ತಾರೆ, ಶಿಷ್ಯನೇ, ಈ ಪ್ರಕೃತಿ ಮೊದಲಾದವುಗಳು ಜಡವಾದ್ದರಿಂದ ಈ ವಿಚಿತ್ರ ರೂಪ ಸೃಷ್ಟಿಯನ್ನುಂಟು ಮಾಡುವಂಥ ಶಕ್ತಿ ಅವಕ್ಕಿಲ್ಲ. ಪ್ರಕೃತಿ ಮೊದಲಾದವುಗಳು ಹೆಂಗದಾವ ಅಂದ್ರೆ ಜಡದಿಂದ ಕೂಡಿದಾವ, ಅದಕ್ಕೆ ವಿಚಿತ್ರ ರೂಪ ಸೃಷ್ಟಿಯನ್ನು ಉಂಟು ಮಾಡುವಂಥ ಸಾಮರ್ಥ್ಯ ಅವಕ್ಕದಾವೇನೂ ಇಲ್ಲ.
ಜೀವನು ಹೆಂಗದನ, ಚೇತನ ರೂಪನ ಆದರೂ ಕೂಡ ಆತ ಚೇತನ ಸ್ವರೂಪ ಅದನ ಜೀವ. ಆದ್ರೆ ಆತ ಹೆಂಗದನ ಅದೃಷ್ಟಕ್ಕೆ ಪರತಂತ್ರನು ಕಿಂಚಿಜ್ಞನೂ ಆಗಿದ್ದಾನಂತ. ಪರತಂತ್ರ ಆಗಿದ್ದಾನ, ಕಿಂಚಿಜ್ಞದಿಂದ ಆಗಿರೋದ್ರಿಂದ ಜೀವಾತ್ಮ ಈ ಜೀವನು ಕಾರಣ ಇದ್ದಾನೇನು ಅಂದರೆ ಈತ ಕಾರಣ ಅಲ್ಲ, ಯಾಕಂದ್ರೆ ಅದಕ್ಕೆ ಸ್ವತಂತ್ರತೆ ಇಲ್ಲ. ಅದರಿಂದ ಈಶ್ವರನೇ ಕಾರಣ ಅಂತ ಹೇಳಬೇಕಾಗ್ತದೆ. ಇದಕ್ಕೆ ಈಶ್ವರನೇ ಕಾರಣ ಈ ಜಗತ್ತಿಗೆ. ಮತ್ತು ಮಹಿಮ, ಯಾಕಂದ್ರೆ ಹಲವಾರು ರೀತಿಯಿಂದ ಹೇಳ್ತಾರೆ ಅವರು. ಇಲ್ಲಿ ಕೂಡ ಈ ಈಶ್ವರನೇ ಕಾರಣ ಎಂಬುದೊಂದು, ಯಾಕಂದ್ರೆ ಚತುರ್ದಶ ಲೋಕಗಳು ಸಾವಯವಗಳಾಗಿರುವುದರಿಂದ ಉತ್ಪತ್ತಿಯಾಗಿಲ್ಲವೇ, ಉತ್ಪತ್ತಿಗಳಾಗಿರ್ತವೆ. ಈ ಉತ್ಪತ್ತಿ ಕ್ರಿಯೆ ಆದರೂ ಕೂಡ ಅಧಿಷ್ಠಾನ ಪುರುಷನಿಲ್ಲದೆ ಆಗಿರುವುದು ಎಂದು. ಯಾಕಂದರೆ ಈ 3 ಲೋಕಗಳೇನು ತೋರ್ತಾವಂದ್ರೂ ಕೂಡ ಅದಕ್ಕೂ ಆಧಾರ ರೂಪವಾಗಿರುವಂಥ ಈ ಒಂದು ನಿನ್ನ ಒಂದು ಸ್ವರೂಪ, ಯಾಕಂದರೆ ಈಶ್ವರನಿಂದನೇ ಆದಂಥದ್ದು ಅಂತ ಕೂಡ ಇಲ್ಲಿ ಕೂಡ ಯಾವುದಾದ್ರೂ ಒಂದು ಅದಕ್ಕೆ ಕಾರಣ ಇರುವಂಥದ್ದು. ಈ ಕಾರ್ಯ ಆಗ್ಯದಂದ್ರೆ ಅದಕ್ಕೆ ಕಾರಣ ಇಲ್ಲನ, ಗಡಿಗೆ ಆಗ್ಯದಂದ್ರೆ ಅದಕ್ಕೆ ಕಾರಣ ಯಾವುದು? ಮಣ್ಣೆ ಇರುವಂಥದ್ದು. ಹಾಗಾಗಿ ಈ ಜಗತ್ತು 3 ಲೋಕಗಳು ತೋರ್ತವಂದರೆ ಇದಕ್ಕೆ ಕಾರಣ ಅಧಿಷ್ಠಾನವಾಗಿರುವಂಥದ್ದು ನೀನೇಯ. ಆ ಪುರುಷನಲ್ಲದೆ ಬೇರೆ ಯಾರು, ಎಂದಿಗೂ ಬೇರೆ ಯಾರು ಕಾರಣಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಂದ್ರೆ ಜೀವ ಪುರುಷನಿಂದ ಜಗದ್ ಉತ್ಪತ್ತಿ ಆಗೋದಂತ ಹೇಳ್ಬೋದು. ಯಾಕಂದರೆ ಜೀವ ಪುರುಷನಿಂದ ಜಗತ್ತಿನ ಉತ್ಪತ್ತಿ ಆಗಿದೆ ಅಂತ ಹೇಳ್ಬೋದಲ್ಲ. ಹಿಂಗೆ ಹೇಳಿದ್ರೆ ಹೆಂಗೆ ಆಗ್ಬೋದಲ್ಲ? ಅಂದ್ರೆ ಜೀವನು ಜಗತ್ತನ್ನು ಯಾವ ಸಾಮಗ್ರಿಯಿಂದ ರಚನೆ ಮಾಡಿದ? ಹೌದು, ಜೀವನಿಂದ ಈ ಜಗತ್ತಾಗ್ಯದಂತಂದ್ರೆ ಜೀವನು ಯಾವ ಸಾಮಗ್ರಿಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ? ಕುಲಾಲನು, ದಂಡ, ಚಕ್ರ. ಯಾಕಂದ್ರೆ ಒಬ್ಬ ಕುಂಬಾರ ಬೇಕಾಗ್ತದೆ ಗಡಿಗೆ ಮಾಡ್ಬೇಕಾದ್ರೆ, ಕುಂಬಾರ ಬೇಕಾಗ್ತದೆ, ಅದಕ್ಕೆ ದಂಡ ಬೇಕಾಗ್ತದೆ. ಕುಲಾಲನು ದಂಡ, ಆಮೇಲೆ ಚಕ್ರ, ಮೃತ್ತಿಕ ಮೊದಲಾದ ಸಾಮಗ್ರಿಗಳಿಂದ ಈ ಗಡಿಗೆಯನ್ನು ಮಾಡುವಂಥದ್ದು ನೋಡ್ತೀವಿ ನಾವು. ಅದಕ್ಕೆ ಕುಂಬಾರ ಬೇಕಾಗ್ತದೆ, ಚಕ್ರ ಬೇಕಾಗ್ತದೆ, ದಂಡ ಬೇಕಾಗ್ತದೆ, ಆವಾಗ ಗಡಿಗೆ ಆಗ್ತದೆ. ಜೀವನದಲ್ಲಿ ಯಾವ ಸಾಮಗ್ರಿಗಳು ಅದಾವೇನೋ ಅಂದರೆ ಯಾವ ಕಂಡು ಬರೋಂಗಿಲ್ಲ. ಅಷ್ಟೇ ಅಲ್ಲ, ಜೀವನಿಗೆ ತನ್ನ ಶರೀರದ ರಚನೆಯು ಹೇಗಾಯಿತು ಎಂಬುದು ಜ್ಞಾನ ಇಲ್ಲ. ಅದು ತನ್ನ ಜ್ಞಾನನೇ ಇಲ್ಲ. ಶರೀರ ಆಯಿತು ಅನ್ನೋದೇ ತನಗೆ ಗೊತ್ತಿಲ್ಲ ಜೀವನಿಗೆ. ಅಂದಮೇಲೆ 14 ಲೋಕಗಳ ರಚನೆ ಈ ಜ್ಞಾನ ಜೀವನಿಗೆ ಎಲ್ಲಿಂದ ಬರ್ತದಪ್ಪ? ಬರಂಗಿಲ್ಲ. ಅದರಿಂದ ಸರ್ವಜ್ಞನಾದ ಈಶ್ವರನೇ ಜಗತ್ತಿಗೆ ಕಾರಣನಾಗಿದ್ದಾನ ನೋಡ್ರಿ. ಅದಕ್ಕೆ ಜೀವ ಆತ ಎದರಿಂದ ಮಾಡ್ತಾನೆ ಹೇಳ? ಅದಕ್ಕೆ ಏನು ಸಾಮಗ್ರಿ ಅದಾವ ಜೀವನಿಗೆ ಮಾಡೋಕೆ? ಅದಕ್ಕೆ ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಯಾರಪ್ಪ ಅಂದರೆ ಈಶ್ವರನೇ. ಹಾಗಾಗಿ ಈಶ್ವರನೇ ಜಗತ್ತಿಗೆ ಕಾರಣ ಆಗಿದ್ದಾನ ಅನ್ನುವಂಥದ್ದು. ಮತ್ತು ಇಲ್ಲಿ ಶಿಷ್ಯ ಕೇಳ್ತಾನೆ, ಸ್ವಾಮಿ ತಾವು ಹೇಳುವುದ್ರ ಮೇಲೆ ನನಗೆ ಹಿಂಗೆ ಅನ್ನಿಸ್ತದೆ. ಏನಂದ್ರೆ ಯಾವ ಯಾವ ಕಾರ್ಯ ಕಂಡು ಬರೋದು ಆ ಕಾರ್ಯವು ಕರ್ತಾ ಪುರುಷನಿಂದ ಉತ್ಪನ್ನವಾಗಿರಲಿಕ್ಕೆ ಬೇಕು. ಈಗ ನನಗೆ ಹಿಂಗೆ ಅನ್ಸಕತ್ತದ ನೀವು ಹೇಳಿದ ಮೇಲೆ ಯಾವ ಯಾವ ಕಾರ್ಯ ಕಾಣಿಸ್ತದ ಅವೆಲ್ಲವೂ ಆ ಕಾರ್ಯವು ಒಬ್ಬ ಮಾಡುವಂಥವನು ಕರ್ತ ಪುರುಷ ಅದನ್ನು. ಆ ಪುರುಷನಿಂದ ಇವೆಲ್ಲ ಉತ್ಪತ್ತಿ ಆಗಿರಲಿಕ್ಕೇ ಬೇಕು. ಘಟ ಪಟಾದಿ ಕಾರ್ಯಗಳ ಕಂಡು ಯಾರು ಕುಂಬಾರ ಮಾಡ್ಯಾನಪ್ಪ ಆ ಕರ್ತರನ್ನ ನಾವು ಅನುಮಾನ. ಈ ಗಡಿಗೆ ಮಾಡ್ಯಾನಂದ್ರೆ ಅಲ್ಲಿ ಕುಂಬಾರ ಅದನ ಅಂತ ಅಂದ್ಕೊಳ್ತೀವಿ. ಅದ್ರಂಗೆ ಜಗದ್ರೂಪ ಕಾರ್ಯವನ್ನು ಕಂಡು ಕರ್ತನದು ಈಶ್ವರನ ಇದ್ದಾನಂತ ಅನುಮಾನ ಮಾಡೋಣ. ಹೌದು, ನೀವು ಹೇಳಿರಿ ಜಗತ್ತು ಕಾಣಕತ್ತಿದಂದ್ರೆ ಅದರಿಂದ ಈಶ್ವರ ಅದಾನ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಆದರೆ ಈಶ್ವರನು ಕುಲಾಲಾದಿಗಳಂತೆ ಅಂದರೆ ಈ ಕುಂಬಾರನಂತೆ ಸಾಮಗ್ರಿಯಿಂದ ಒಡಗೂಡಿ ಸೃಷ್ಟಿಯನ್ನು ಮಾಡಿದನಂತ ಹೇಳಿದರೆ ಅವನು ಈಶ್ವರನಲ್ಲ. ಯಾಕಂದ್ರೆ ಕುಂಬಾರ ದಂಡ ಮತ್ತು ಈ ಚಕ್ರಗಳನ್ನು ನೋಡ್ರಿ, ಭಾಳ ಸೂಕ್ಷ್ಮ ಅದ ಇದು ವಿಚಾರಗಳು. ಈಗ ಕುಂಬಾರ ಕೆಲವು ಸಾಮಗ್ರಿಗಳನ್ನು ತೊಗೊಂಡು ಅಲ್ಲಿ ಘಟ ಮಾಡಿದ್ನಂತ ಹೇಳ್ತೀವಿ. ಆದ್ರೆ ಈಶ್ವರನು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಯಾವ ಸಾಮಗ್ರಿ ಅದರ ಸಾಮಗ್ರಿಯಿಂದ ಒಡಗೂಡಿ ಮತ್ತು ಸೃಷ್ಟಿಯನ್ನು ಮಾಡಿದನಂತ ಹೇಳಿದ್ರೆ ಆತ ಈಶ್ವರನಲ್ಲ. ಯಾಕಂದ್ರೆ ಈಶ್ವರ ಸಾವಯವ ಶರೀರ ಉಳ್ಳವನಾಗಿ, ಯಾಕಂದ್ರೆ ಕುಂಬಾರ್ಗ ಈ ಶರೀರ ಕಾಣ್ತದೆ ತೋರ್ತದೆ, ಯಾಕಂದ್ರೆ ಕೈ ಕಾಲವೆಲ್ಲ ಅದಾವ ಅದಕ್ಕೆ ಆತ ಇದನ್ನು ಈ ಕುಂಬಾರನಾಗೆ ಜಗತ್ತನ್ನು ಸೃಷ್ಟಿ ಮಾಡ್ಯಾನಂತ ಹೇಳಿದ್ರೆ ಇದನ್ನು ಕುಂಬಾರನಂತೆ ಸಾಮಗ್ರಿ ಸಹಿತನಾಗಿ ಸೃಷ್ಟಿಯನ್ನು ಮಾಡಿದ್ರೆ ನಮ್ಮ ಥರನೇ ಅನಿಸ್ಬಿಡ್ತಾನೆ ಈಶ್ವರ. ನಮ್ಮಂಗೆ ಅದನ್ನಂತ ಅನಿಸ್ಬಿಡ್ತದೆ, ಕೈ ಕಾಲು ಅದಾವ ಎಲ್ಲ ಅದಾವ, ಇದನ್ನು ಕುಂಬಾರನಾಗೆ ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನ ಅಂತ ಅನಿಸ್ಕೊತಾನತ. ನಮ್ಮಗಳ ಸಮಾನನೇ ಅಂತ ಅನ್ಸ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮಗಿಂತಲೂ ವಿಲಕ್ಷಣಾತ ಅದಾನಂತ ಅನ್ನೋಕ್ಕಾಗಂಗಿಲ್ಲ.
ಯಾಕಂದ್ರೆ ಆತನು ಮಾಡಕತ್ತಾನಲ್ಲ, ಜಗತ್ತನ್ನು ಸೃಷ್ಟಿ ಮಾಡಕತ್ತಾನಲ್ಲ ಎಲ್ಲ ಸಾಮಗ್ರಿ ಇಟ್ಕೊಂಡು. ಅದಕ್ಕೆ ಆತನು ನಮ್ಮ ಥರನೇ ಅದಾನಂತ ಅನ್ಬೇಕಾಗ್ತದ. ಅದಕ್ಕೆ ಅಲ್ಲಿ ಈಶ್ವರತ್ವ ಅಲ್ಲಿ ಬರೋಂಗಿಲ್ಲ. ಅದಕ್ಕೆ ದೇಹವಿಲ್ಲ, ಸಾಮಗ್ರಿ ಇಲ್ಲ ಅಂತ ಹೇಳಿದ್ರೆ ಜಗತ್ತಿನ ಕರ್ತೃತ್ವ ಸಂಭವ ಇಲ್ಲ. ಯಾಕಂದ್ರೆ ಈ ರೀತಿ ಆತ ನಮ್ಮ ಸಮಾನನೇ ಅಂತ ತೋರ್ತಾನೆ. ಮತ್ತು ಅದಕ್ಕೆ ದೇಹನೂ ಇಲ್ಲ, ಸಾಮಗ್ರಿನೂ ಇಲ್ಲ ಅಂತ ಹೇಳಿದ್ರೆ ಜಗತ್ತು ಹೆಂಗೆ ಮಾಡ್ತಾನೆ? ಸಂಭವ ಆಗ್ತದೇನು? ಏನು ಸಾಮಗ್ರಿ ಇಲ್ದೇ ಜಗತ್ತನ್ನು ಮಾಡ್ಯಾನಂದ್ರೆ ಅದು ಸಂಭವ ಆಗೋದೇ ಇಲ್ಲ. ಜಗತ್ತಿನ ಸೃಷ್ಟಿ ಮಾಡಿದಾನಂತ ಅನ್ನೋಕೆ ಹೇಳಕ್ಕೆ ಬರೋಂಗಿಲ್ಲ. ಅದಾನಂದ್ರೆ ನಮ್ಮ ಥರ ಆಗ್ತಾನೆ, ನಾವು ಈಶ್ವರ ಅಂತ ಅನ್ಸ್ಕೊಳಕ್ಕೆ ಬರೋಂಗಿಲ್ಲ. ಅನೀಶ್ವರತ್ವ ಬರ್ತದಲ್ಲಿ, ಈಶ್ವರತ್ವ ಬರೋಂಗಿಲ್ಲ. ನಮ್ಮಂಗೆ ಅದಾನಪ್ಪ, ಅತುಗ ಸಾವಯವದಿಂದ ಕೂಡಿದಾನ, ಅದಕ್ಕೆ ಇಂಥ ಸಾಮಗ್ರಿಗಳನ್ನು ತೊಗೊಂಡು ಜಗತ್ತನ್ನು ಸೃಷ್ಟಿ ಮಾಡ್ಯಾನ ಅಂತ ಅಂದ್ಕೊಳ್ಬಹುದು. ಆದ್ರೆ ಒಂದು ವೇಳೆ ಆತ ಈ ಸಾಮಗ್ರಿಗಳನ್ನು ತೊಗೊಂಡು ಜಗತ್ತನ್ನು ಸೃಷ್ಟಿ ಮಾಡಿಲ್ಲ ಅಂತಂದ್ರೆ, ಮತ್ತು ಅದಕ್ಕೆ ಈಗ ಈಶ್ವರ ಅಂದ್ರೇ ಅದಕ್ಕೆ ದೇಹ ಇಲ್ಲ, ಸಾಮಗ್ರಿ ಇಲ್ಲ ಅಂತ ಹೇಳಿದ್ರೆ ಮತ್ತು ಈ ಜಗತ್ತಿನ ಹೆಂಗೆ ಸೃಷ್ಟಿ ಮಾಡ್ದಾತ? ಅದು ಮಾಡ್ಯಾನಂತ ಅನ್ನುವಂಥದ್ದು ಸಂಭವ ಆಗಂಗಿಲ್ಲ. ಅಂದಮೇಲೆ ಈಶ್ವರತ್ವ ಹೆಂಗಾಯಿತು, ಹೆಂಗೆ ಬಂತು? ಯಾಕಂದ್ರೆ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಮಾಡಿದಂದ್ರೆ ಮನುಷ್ಯರಂಗೆ ಅದಾನ ಈಶ್ವರ ಅಂತ ಅನ್ಬೋದು. ಮತ್ತು ಯಾವ ಸಾಮಗ್ರಿಗಳಿಂದ ಈ ಜಗತ್ತನ್ನು ಸೃಷ್ಟಿ, ಸಾಮಗ್ರಿ ಇಲ್ಲದೆ ಜಗತ್ತು ಸೃಷ್ಟಿ ಆಗಂಗಿಲ್ಲ. ಯಾಕೆ? ಕಾರ್ಯ ಅದಲ್ಲ. ಕಾರ್ಯಕ್ಕೆ ಏನಾದರೂ ಒಂದು ಸಾಮಗ್ರಿ ಬೇಕಾಗ್ತದೆ, ಅದಕ್ಕೆ ಹಿಂದೆ ಕರ್ತ ಒಬ್ಬ ಇರಬೇಕಾಗ್ತದೆ. ಮತ್ತು ಜಗತ್ತು ತೋರಕತ್ತದ, ಅದಕ್ಕೆ ಹಿಂದೆ ಈಶ್ವರ ಅದಾನ. ಈಶ್ವರ ಅಂದ್ರೆ ಆತ ಹೆಂಗದಾನ? ನಿರಾವಯದಿಂದ ಕೂಡಿದಂಥದ್ದಾನ. ಮತ್ತು ಯಾವ ಸಾಮಗ್ರಿ ಇಲ್ಲದೆ ಜಗತ್ತು ಹೆಂಗೆ ಸೃಷ್ಟಿ ಆಗ್ತದೆ? ಅದು ಸೃಷ್ಟಿ ಆಗಕ್ಕೆ ಸಂಭವ ಆಗಂಗಿಲ್ಲ ಅಂತಂದಮೇಲೆ ಅಥವಾ ಈಶ್ವರತ್ವ ಹೆಂಗೆ ಬಂತದಗ ಅಂತ ಕೇಳುವಂಥ ಪ್ರಶ್ನೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಕಂದ. ನೋಡ್ರಿ ಗುರುಗಳು ಎಷ್ಟು ಒಂದು ಸೌಮ್ಯವಾಗಿ ಉತ್ತರ ಕೊಡ್ತಾರೆ. ಕಂದ, ನೀ ಮಾಡಿದಂಥ ಕುತರ್ಕಕ್ಕೆ ಅವಕಾಶವೇ ಇಲ್ಲ. ನೀ ಏನು ಮಾತಾಡಕತ್ತಿದ್ದೆ ಅದಕ್ಕೆ ಅವಕಾಶನೇ ಇಲ್ಲಪ್ಪ. ಯಾಕಂದ್ರೆ ವಿಚಿತ್ರ ನಾನಾ ಶಕ್ತಿಯುತನಾದಂತಹ ನೋಡ್ರಿ ನಿನಗೆ ಇಂದ್ರಿಯಗಳಿಗೆ ಏನು ಅನ್ನಿಸ್ತದ ಅದನ್ನು ನೀ ಹೇಳಕತ್ತೀಯಪ್ಪ. ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದ ಅದನ್ನು ಕೇಳಕತ್ತಿದಿ. ಅದಕ್ಕೆ ಇಂಥ ಕುತರ್ಕವಾದಂತಕ್ಕೆ ಈ ವಿಚಾರಕ್ಕೆ ಅವಕಾಶನೇ ಇಲ್ಲಪ್ಪ. ಯಾಕಂದ್ರೆ ವಿಚಿತ್ರ ನಾನಾ ಶಕ್ತಿಯಿಂದ ಕೂಡಿದಂತಹ ಮಾಯಾವಶದಿಂದ ಅಭಿನ್ನ ನಿಮಿತ್ತೋಪಾದನವಾಗಿ ನೋಡ್ರಿ ಇಲ್ಲೇನಾಗ್ಯದ? ಮಾಯಾವಶದಿಂದ ಅಭಿನ್ನ ನಿಮಿತ್ತೋಪಾದನನಾಗಿ ಅನಾಯಾಸದಿಂದ ಲೀಲಾ ಮಾತ್ರದಿಂದ ವಿಚಿತ್ರ ಜಗತ್ತನ್ನು ನಿರ್ಮಾಣ ಮಾಡಿದಂಥವನಾಗಿದ್ದಾನೆ ಈಶ್ವರ. ಯಾರ ಉಪಾಧಿಯಲ್ಲಿದ್ದಾನತ? ಮಾಯ ಉಪಾಧಿಯಲ್ಲಿದ್ದಾನ. ನಾನಾ ಶಕ್ತಿಯಿಂದ ಕೂಡಿದಂಥವನದಾನ, ಮಾಯಾಶಕ್ತಿಯಿಂದ ಕೂಡಿದಂಥದ್ದದಾನ. ಇಲ್ಲಿ ಅನಾಯಾಸವಾಗಿ ಲೀಲಾ ಮಾತ್ರದಿಂದ ವಿಚಿತ್ರ ಸರ್ವ ಜಗತ್ತನ್ನು ನಿರ್ಮಾಣ ಮಾಡುವಂಥವನಾಗಿದ್ದಾನಪ್ಪ ಈಶ್ವರ. ನೋಡ್ರಿ, ಅದಕ್ಕೆ ಇಂಥ ಪರಮಾತ್ಮನ ನೀನು ತರ್ಕದಿಂದ ಅನುಮಾನ ಪ್ರಮಾಣದಿಂದ ಎಂದೂ ತಿಳಿಲಿಕ್ಕಾಗಂಗಿಲ್ಲ. ಎಷ್ಟು ಸೃಷ್ಟಿ ಅದಕ್ಕೆ ವಿಚಿತ್ರ, ಭಾಳ ವಿಚಿತ್ರ ಐತ್ರಿ. ಸಜೀವದಿಂದ ಸಜೀವನೇ ಉತ್ಪತ್ತಿ ಆಗ್ಬೇಕಂತ ನೇಮಿಲ್ಲ. ಸಜೀವ ಜೀವಿಗಳು ನಿರ್ಜೀವದಿಂದ ಕೂಡ ಉತ್ಪನ್ನ ಆಗ್ತಾವ ನೋಡ್ರಿ. ಯಾಕಂದ್ರೆ ನಾವು ಒಂದು ಹಕ್ಕಿವನ್ನು ಡಬ್ಬಿಯಲ್ಲಿ ಇಡ್ರಿ, ಸಕ್ಕರೆಯನ್ನು ಡಬ್ಬಿ ಒಳಗೆ ಟೈಟಾಗಿ ಮಾಡಿ ಅದರಲ್ಲಿ, ಯಾಕಂದ್ರೆ ನಾವು ಒಂದು ಕಾಳುಗಳನ್ನು ನಾವು ಡಬ್ಬಿಯಲ್ಲಿ ಗಟ್ಟಿಯಾಗಿ ಮುಚ್ಚಿಟ್ರು ಕೂಡ ಅಲ್ಲಿ ಹುಳ ಆಗ್ತಾವ. ಅಲ್ಲಿ ಹೆಂಗೆ ಅದು ಹುಳಗಳು? ಸಗಣಿ ಒಣಗಿರ್ತದೆ, ಸಗಣಿಯಲ್ಲಿ ಹುಳಗಳು ಉತ್ಪತ್ತಿ ಆಗ್ತಾವ. ಎಷ್ಟೇನೇ ಗಟ್ಟಿಯಾಗಿ ಕಟ್ಟಿಟ್ಕೋ ಸಜೀವ ನೋಡ್ರಿ, ಆ ಜೀವ ಇರುವಂಥವು ಗಟ್ಟಿಯಾಗಿ ಡಬ್ಬಿಗಳನ್ನು ಮುಚ್ಚಿ ಇಟ್ಟಿರ್ತೀವಿ, ಹುಳಗಳಾಗಿರ್ತಾವೆ ಅಂದಾಗ ಆ ಜೀವ ಎಲ್ಲಿಂದ ಬಂತು, ಹೆಂಗೆ ಉತ್ಪತ್ತಿ ಆಯಿತು? ನಿರ್ಜೀವದಿಂದ ಸಜೀವಗಳು ಉತ್ಪನ್ನ ಆಗ್ತಾವ. ಸೃಷ್ಟಿ ಭಾಳ ವಿಚಿತ್ರ ಐತೆ. ಇದನ್ನು ಹಂಗೆ ಹೇಳ್ತೀವಿ ಅಂತ ನಾವು ಹೇಳಕ್ಕೆ ಬರೋಂಗಿಲ್ಲ. ಅದು ಮಾಯೋಪಾದಿಯಿಂದ ಕೂಡಿದಂಥದ್ದು. ಈ ರೀತಿಯಾಗಿ ನಾವು ಪರಮಾತ್ಮನನ್ನು ತರ್ಕದಿಂದ, ಅನುಮಾನದಿಂದ, ಪ್ರಮಾಣದಿಂದ ನಾವು ನೋಡ್ತೀವಿ ಅಂದ್ರೆ ಹಂಗೆ ತಿಳಿಲಿಕ್ಕೆ ಬರೋಂಗಿಲ್ಲಪ್ಪ. ಯಾಕಂದ್ರೆ ತರ್ಕಕ್ಕೂ ಮತ್ತು ಪ್ರಮಾಣಕ್ಕೂ ಹೆಂಗದನ ಅಗೋಚರವಾಗಿರುವಂಥವನದನತ. ಯಾವ ತರ್ಕ ರೂಪದಿಂದನೂ ತಿಳಿಲಿಕ್ಕೆ ಬರೋಂಗಿಲ್ಲ, ಯಾವುದರಿಂದ ತಿಳಿಲಿಕ್ಕೆ ಬರೋಂಗಿಲ್ಲ. ಅಂದ್ರೆ ಹಂಗಂದ್ರೆ ಈಶ್ವರನನ್ನು ಹೆಂಗೆ ತಿಳಿಬೇಕ್ರಿ? ನೋಡ್ರಿ, ಅವ್ರು ಹೇಳ್ತಾರೆ ತರ್ಕಕ್ಕೂ ಮತ್ತು ಪ್ರಮಾಣದಿಂದನೂ ನಾವು ಈಶ್ವರನನ್ನು ನೋಡೋಕ್ಕಾಗಂಗಿಲ್ಲ ಅಂತಂದ ಮೇಲೆ ಮತ್ತು ಈಶ್ವರನನ್ನು ಹೆಂಗೆ ತಿಳಿಬೇಕು ನಾವು? ಅಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಪರಮಾತ್ಮನನ್ನು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ರೀ ಅವರು. ಅದಕ್ಕೆ ಶಿವಪಥವನ್ನರಿವೆಡೆ ಗುರುಪಥ ಮೊದಲು.
ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಒನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥ ಮೊದಲು, ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲೇ ಮೊದಲು. ಮಹಾತ್ಮರು ಹೇಳ್ಬಿಟ್ರು. ಯಾಕಂದ್ರೆ ಅಂಥ ಪರಮಾತ್ಮ ಸದ್ಗುರು ಹೆಂಗದನ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿಯೇತು. ಗುರು ಹೆಂಗದರ ಅದನ್ನ ವಾಕ್ಯಗಳ ಉಪನಿಷತ್ತು, ಸದ್ಗುರುವಿನ ವಾಕ್ಯಗಳೇ ಉಪನಿಷತ್ತು. ಆ ಪರಮಾತ್ಮನನ್ನು ಉಪನಿಷತ್ತುಗಳಿಂದ ಮಾತ್ರ ತಿಳಿಲಿಕ್ಕೆ ಬರ್ತದಪ್ಪ. ನೋಡ್ರಿ, ಪರಮಾತ್ಮನು ಉಪನಿಷತ್ತುಗಳಿಂದ ಮಾತ್ರ ತಿಳಿಲಿಕ್ಕೆ ಯೋಗ್ಯನಾಗಿದ್ದಾನ. ಹೆಂಗಂದ್ರೆ ಹೇಳ್ತಾರ, ಯಥೋವ ಇಮಾನಿ ಭೂತಾನಿ, ಈ ಭೂತಗಳು ಎಲ್ಲಿಂದ ಹುಟ್ಟಿರುವವೋ, ಎಲ್ಲಿ ಜೀವಿಸುವೋ, ಎಲ್ಲಿ ನಾಶ ಆಗ್ತವೋ ಅದೇ ಪರಮಾತ್ಮ ಅಂತ ತಿಳಿ. ಸೂಕ್ಷ್ಮದ ವಿಚಾರಗಳು ಭಾಳಷ್ಟು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಒಂದೇ ಸಲಕ್ಕೆ ಕೇಳಿದ್ರು, ಒಂದೇ ಸಲಕ್ಕೆ ನಮಗೆಲ್ಲ ಅರ್ಥ ಆಗ್ಬೇಕು, ಜ್ಞಾನ ಆಗ್ಬೇಕಂತಲ್ಲ. ಪ್ರತಿ ದಿವಸ ಸ್ವಲ್ಪ ಇಷ್ಟು ಕೇಳಿದ್ರ ಮೇಲೆ ಒಂದು ಸ್ವಲ್ಪ ನಮಗೆ ತಲೆಗೆ ಬಿಡಿದ್ರೆ ಅದು ಭಾಳ ಗ್ರೇಟ್, ಯೋಗ್ಯ ಅನ್ಬೇಕು. ಅಷ್ಟು ಸೂಕ್ಷ್ಮ ವಿಚಾರಗಳು ಇವು ಹೇಳ್ತಾರೆ. ಯಾಕಂತಂದ್ರೆ ಯಥೋವ ಇಮಾನಿ ಭೂತಾನಿ, ಈ ಭೂತಗಳು ಎಲ್ಲಿಂದ ಹುಟ್ಟುವವೋ, ಎಲ್ಲಿ ಜೀವಿಸ್ತಾವೋ, ಎಲ್ಲಿ ನಾಶ ಆಗ್ತವೋ ಅದೇ ಪರಮಾತ್ಮ ಅಂತ ತಿಳಿ. ಅಂದ್ರೆ ಜಗತ್ತು ಉತ್ಪತ್ತಿ ಸ್ಥಿತಿ ನಾಶ ಯಾರಿಂದ ಆಗ್ತವೋ ಅಂಥ ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತಿಯಿಂದ ಕೂಡಿದಂಥ ಪರಮಾತ್ಮ ಅಂತ ತಿಳಿ. ನೋಡ್ರಿ, ಈ ವಿಷಯವನ್ನು ಕೂಡ ಬಹಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಶ್ರುತ್ಯರ್ಥಕ್ಕೆ ಅನುಕೂಲವಾದ ಅನುಮಾನ ಪ್ರಮಾಣ ತರ್ಕಾದಿಗಳನ್ನು ಮಾಡಬೇಕೇ ಹೊರತು ಶ್ರುತಿ ವ್ಯತಿರಿಕ್ತ ಕೇವಲ ಸ್ವತಂತ್ರವಾಗಿ ತರ್ಕ ಅನುಮಾನಗಳಿಗೆ ಆ ಪ್ರಮಾಣವಿಲ್ಲ, ಅನುಮಾನಗಳಿಗೆ ಪ್ರಮಾಣತ್ವ ಇಲ್ಲ ಅಂತ ಕೂಡ ಹೇಳ್ತಾರೆ. ಶ್ರುತಿ ಬಿಟ್ಟು ಬೇರೆ ಬೇರೆ ಏನಾದರೂ ವಿಚಾರಗಳನ್ನು ಕೇಳ್ತೀನಿ ಮಾಡ್ತೀನಿ ಅಂದ್ರೆ ಅಂಥ ತರ್ಕ ಅನುಮಾನಗಳಿಗೆ ಇಲ್ಲಿ ಪ್ರಮಾಣಗಳಿರಂಗಿಲ್ಲಪ್ಪ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಶ್ರುತಿಯಲ್ಲಿ ಹೇಳಿದಂತೆ ಇದನ್ನು ಕೇಳ್ಕೊಂಡು ಅದ್ರ ಪ್ರಕಾರ ನೀವು ಕೇಳಿದಾಗ ಅದಕ್ಕೆ ಪ್ರಮಾಣಗಳು ಉಂಟು. ಅದು ಬಿಟ್ಟು ಬೇರೆ ಬೇರೆ ನೀನು ಏನಾದರೂ ಶ್ರುತಿ ವ್ಯತಿರಿಕ್ತವಾಗಿ ಏನಾದರೂ ಕೇವಲ ಸ್ವತಂತ್ರವಾಗಿ ತರ್ಕ ಅನುಮಾನಗಳಿಗೆ ಇಲ್ಲೇನಂದ್ರೆ ಪ್ರಮಾಣ ಇಲ್ಲಪ್ಪ ಅಂತ ಕೂಡ ಹೇಳ್ತಾರೆ. ಪರ್ವತರಾಜನ ಪುತ್ರಿಯಾದಂಥ ಪಾರ್ವತಿಗೆ ಮಾಯಾಶಕ್ತಿ ಅಂತ ಅರ್ಥ ಮಾಡುವುದು ಈ ಪುರಾಣ ಒಂದು ಯುಕ್ತಿಗೆ ವಿರೋಧ ಅಲ್ವೇ ಅಂತ ಹೇಳ್ತಾರೆ ಅವರು. ಯಾಕಂದರೆ ಪರ್ವತರಾಜನ ಪುತ್ರಿಯಾದಂಥ ಪಾರ್ವತಿಗೆ ಮಾಯಾಶಕ್ತಿ ಅಂತ ಹೇಳುವಂಥದ್ದು ಅದು ಪುರಾಣ ಯುಕ್ತಿಗೆ ವಿರೋಧ ಆದಂಗೆ ಆಗ್ತದಲ್ಲ ಅಂತ ಕೇಳಿದರೆ ಕೂಡ ಇದನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲಪ್ಪ, ಏನು ವಿರೋಧ ಅಲ್ಲ. ವೇದಾರ್ಥವನ್ನು ಬಲ್ಲಂಥ ವೇದವ್ಯಾಸರೇ ಪುರಾಣಗಳಿಗೂ ಕರ್ತನಾದಂಥ ಮಂದಾಧಿಕಾರಿಗಳಿಗೂ ಬೋಧವಾಗುವುದಕ್ಕಾಗಿ ಹಂಗೆ ಯಾಕಂದ್ರೆ ಹೇಳುವಂಥದ್ದು ಅದು ಯೋಗ್ಯನೇ ಆಗ್ಯದ. ಪುರಾಣಗಳಲ್ಲಿ ಪ್ರಸಂಗಾನುಸಾರವಾಗಿ ಅಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿರ್ತಾರೆ. ಅದಕ್ಕೆ ಇಲ್ಲಿ ಕೂಡ ವೇದಾರ್ಥಕ್ಕೆ ಅನುಸಾರವಾಗಿ ಕೆಲವೊಂದು ಅರ್ಥಗಳನ್ನು ಹೇಳ್ತಾರೆ. ಅದಕ್ಕೆ ನಗರಾಜ ಸುತೆಯ ರಮಣಂಗೆ ಅಂತ ಹೇಳಿದ್ದಾರೆ ಅವರು. ನಗಚ್ಚಿತೀತ ನಗಹ ಅಂದರೆ ಗಮನವಿಲ್ಲದ್ರಿಂದ ನಗ ಅಂತ ಹೇಳಲ್ಪಡ್ತದ ಹೊರತಾಗಿ ಅಚಲ ಅನ್ನುವಂಥ ಭಾವ. ಅಚಲ ಅಂತಂದ್ರೆ ಹಿಂಗೆ ಅಲುಗಾಡದೆ ಇರುವಂಥದ್ದು. ಅದಕ್ಕೆ ರಾಜವೆಂಬ ಪದ ಶ್ರೇಷ್ಠವಾಚಕವಾಗಿರುವಂಥದ್ದು ಅಂತ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಹಾಗಾಗಿ ಪರ್ವತಗಳು ಅವು ಹೋಗುವಂಥವಲ್ಲ, ಬರುವಂಥವಲ್ಲ, ಅಚಲಗಳಾಗಿರುವಂಥವು. ಅದಕ್ಕೆ ಇಲ್ಲಿ ಕೂಡ ಅಂಥ ಪರ್ವತನ ಸಂಬಂಧ ಪುತ್ರಿ ಆದಂಥ ಪಾರ್ವತಿ ಅನ್ನುವಂಥ ಹೆಸರು ಬಂದದ. ಈತನಿಗೆ ಪರಮಾತ್ಮನೂ ಪತಿಯಾಗಿರುವಂಥದ್ದು ಅದು ಪುರಾಣಗಳಲ್ಲಿ ಕತಿ ಪ್ರಕಾರ ಹೇಳ್ತಾರೆ. ಅದಕ್ಕೆ ಪರ್ವತಗಳು ಹೆಂಗದಾವ ಅಂದರೆ ಜಡ ಆಗಿರ್ತಾವೆ. ಜಡಗಳಾದ ವಿಮ ಯಾಕಂತಾರೆ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಇಲ್ಲಿ ಆ ಪುರಾಣಗಳ ವಿಚಾರಗಳನ್ನು ಹೇಳ್ತಾರೆ. ಪರ್ವತಗಳು ದೇವತಾತ್ಮಗಳಾಗಿರ್ತಾವ ಅಂತ ಹಿಂದಿನ ವಿಚಾರಗಳನ್ನು ಹೇಳ್ತಾರೆ. ನಮ್ಮಗಳ ದೇಹದಂತೆ ಅವು ಕೂಡ ಹಿಂದೆ ಸ್ಥೂಲ ಶರೀರಗಳನ್ನು ತೊಟ್ಕೊಂಡಿದ್ವು ಅಂತ. ಯಾವುವು ಪರ್ವತಗಳು, ಅವು ಸ್ಥೂಲ ಶರೀರವಾಗಿರ್ತಾವ. ಅವು ಪರ್ವತಗಳು ಪೂರ್ವದಲ್ಲಿ ಪಕ್ಷಿಗಳಂತೆ ಹಾರಾಡ್ತಿದ್ವು ಅಂತ. ಯಾವುದು ಪರ್ವತಗಳು ಪಕ್ಷಿಗಳು ಹೆಂಗೆ ಹಾರಾಡ್ತಾವ ಹಂಗೆ. ಇಂದ್ರನ ಭಾಳ ಕೋಪ ಇಷ್ಟನಾಗಿ ವಜ್ರಾಯುಧದಿಂದ ಇವುಗಳ ರೆಕ್ಕೆಗಳನ್ನು ಕಡಿದಿರುವುದರಿಂದ ಅವ ಆರಂಗಿಲ್ಲ. ಯಾರು ಇಂದ್ರ ಪರ್ವತಗಳು ಮೊದಲ ಓಡಾಡ್ತಿದ್ವು ಅಂತ, ಮ್ಯಾಲೆ ಹಕ್ಕಿಗಳ ಪ್ರಕಾರ ಹಾರಾಡ್ತಿದ್ವು ಅಂತ. ಆವಾಗ ಇಂದ್ರ ಏನು ಮಾಡಿದ, ಅವನ್ನ
ಇವುಗಳ ರೆಕ್ಕೆಗಳನ್ನು ಕಡಿದ್ಬಿಟ್ಟ ಅದರಿಂದ ಅವು ಅಲ್ಲೇ ನಿಂತು ಅಂತ ಹೇಳ್ತಾರೆ. ಅವಾಗ ಹಾರಾಡಂಗಿಲ್ಲ. ಅಂದಿನಿಂದ ಇವಕ್ಕೆ ಅಚಲ ಅನ್ನುವಂಥ ಹೆಸರು ಬಂತು, ಅಚಲದಿಂದ ಕೂಡಿದವ ಅನ್ನುವಂಥದ್ದು. ಹಿಂಗೆ ಈ ಪುರಾಣದಲ್ಲಿ ಇಂಥವೆಲ್ಲ ಅದಾವೆ. ಅದರಿಂದ ಈಗಲಾದರೂ ಗಿರಿ, ನದಿ, ಸಮುದ್ರ ಇವೆಲ್ಲವೂ ದೇವತಾ ರೂಪಗಳಂತ ತಿಳಿದು ಆಸ್ತಿಕರು ಪೂಜೆ ಮಾಡ್ತಾರೆ. ಪರ್ವತಕ್ಕಾಗಲಿ, ಗಿರಿಗಾಗಲಿ, ನದಿಗಾಗಲಿ, ಸಮುದ್ರಕ್ಕಾಗಲಿ ಇವೆಲ್ಲವು ದೇವತಾ. ಯಾಕಂದ್ರೆ ದೇವತಾ ಶರೀರಗಳಿದ್ದು ಅಂಥವು, ದೇವತಾತ್ಮಗಳು ಇದ್ದು ಅಂಥವು ಇವು ಎಲ್ಲ. ನದಿ ಏನು, ಗಿರಿ, ಸಮುದ್ರ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಕವಿಗಳು ಕೂಡ ಭಾಳಷ್ಟು ವರ್ಣನೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮತ್ತು ಮುಂದೆ ಭಾಳಷ್ಟು ಅದ್ಭುತವಾದಂತಹ ವಿಚಾರಗಳನ್ನು ಹೇಳ್ತಾರೆ. ಮತ್ತು 3ನೇ ನುಡಿ ಇಟ್ಕೊಂಡು ನಾವು ಮುಂದಿದ್ದು ನೋಡೋಣ. ಇದನ್ನು ಒಂದು ಸ್ವಲ್ಪ ಹಿಂದ್ಗಡೆ ರಿವಿಷನ್ ಮಾಡಿಕೊಂಡು ನಾಳೆ 3ನೇ ನುಡಿಯನ್ನು ತಗೊಳ್ಳೋಣ. ಭಾಳಷ್ಟು ವಿಚಾರಗಳು, ಈ ಜಗತ್ತಂದ್ರೇನು, ಜೀವ ಅಂದ್ರೇನು, ಶಿವ ಅಂದ್ರೇನು, ಭಾಳಷ್ಟು ಅದ್ಭುತ ವಿಚಾರಗಳಲ್ಲಿ ಇದರಲ್ಲಿದ್ದಾವೆ. ನೋಡೋಣ ಮುಂದಿನ ವಿಚಾರ 3ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.